ಹರೇ ಕೃಷ್ಣ ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರವರು ಆಯೋಜಿಸಿರ್ತಕ್ಕಂತಹ ಭಗವದ್ಗೀತೆಯ 18 ದಿನಗಳ ಆಳವಾದ ಅಧ್ಯಯನ 18 ಅಧ್ಯಾಯಗಳನ್ನ 18 ದಿನ ಅಲ್ಲ 18 ಅಧ್ಯಾಯವನ್ನ ಪ್ರತಿಯೊಂದು ಶ್ಲೋಕ 700 ಶ್ಲೋಕಗಳನ್ನ ವಿವರವಾಗಿ ತಿಳಿದುಕೊಳ್ಳುವ ಈ ಒಂದು ಹಂತ 2ರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತವನ್ನ ಬಯಸ್ತೇನೆ. ಹರೇ ಕೃಷ್ಣ. ಹಾಗೂ ಇದಕ್ಕೆ ನಂಗೆ ಅನುವು ಮಾಡಿಕೊಟ್ಟಂತ ಭಗವಂತ ಶ್ರೀ ಕೃಷ್ಣ ಶ್ರೀಲ ಪ್ರಭುಪಾದರು, ನಾಮನಿಷ್ಠ ದಾಸ್ ಪ್ರಭುಜಿ, ನನ್ನ ಗುರುಗಳಾದ ಸಚ್ಚಿದಾನಂದ್ ಪ್ರಭುಜಿ, ಈ ಎಲ್ಲ ಭಕ್ತರಿಗೆ ನಾನು ನಮಸ್ಕರಿಸುತ್ತಾ ಇಂದಿನ ತರಗತಿಯನ್ನ ಶುರು ಮಾಡ್ತೇನೆ. ಆಲ್ರೆಡಿ ಇವತ್ತು ಮಾತಾಜಿ ಪ್ರೇಯರ್ ಹೇಳಿರೋದ್ರಿಂದ ನಾನು ಮತ್ತೆ ಪ್ರೇಯರ್ ಹೇಳಲ್ಲ. ಇವತ್ತು ಡೈರೆಕ್ಟ್ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ 25ನೇ ಶ್ಲೋಕದಿಂದ. 25ನೇ ಶ್ಲೋಕ ಯಾರು ಓದ್ತೀರಾ? ಓದಿ. ಹರೇ ಕೃಷ್ಣ. ಗೀತಾರಾಜ್ ಮಾತಾಜಿ ಓದಿ. ಮಾತಾಜಿ ನಾನು ಏನು ಹೇಳ್ದಿದ್ರು ನಾನು ಶ್ಲೋಕ ಓದ್ತೀನಿ ಅಂತ ಹ್ಯಾಂಡ್ ರೈಸ್ ಮಾಡಿದ್ರು. ಹರೇ ಕೃಷ್ಣ ಮಾತಾಜಿ. ಶನೈ ಶನೈರುಪರಮೇಧ ಬುದ್ಧ್ಯಾ ಧೃತಿ ಗೃಹೀತಯಾ ಆತ್ಮ ಸಂಸ್ಥಂ ಮನಃ ಕೃತ್ವಾ ನ ಕಿಂಚದಪಿ ಚಿಂತಯತ್. ಅನುವಾದ: ಕ್ರಮಕ್ರಮವಾಗಿ ಹೆಜ್ಜೆ ಹೆಜ್ಜೆಯಾಗಿ ಸಂಪೂರ್ಣ ಸ್ಥೈರ್ಯವನ್ನು ಆಧಾರ ಮಾಡಿಕೊಂಡ ಬುದ್ಧಿಶಕ್ತಿಯ ಮೂಲಕ ಮನುಷ್ಯನು ಸಮಾಧಿ ಸ್ಥಿತಿಯಲ್ಲಿ ನಿಲ್ಲಬೇಕು. ಹೀಗೆ ಮನಸ್ಸನ್ನು ಆತ್ಮದಲ್ಲಿಯೇ ಸ್ಥಿರವಾಗಿ ನಿಲ್ಲಿಸಬೇಕು, ಬೇರೇನನ್ನೂ ಕುರಿತು ಯೋಚಿಸಬಾರದು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಅಂದ್ರೆ ನಾವು ಕ್ರಮಕ್ರಮವಾಗಿ ಪ್ರೊಸೀಜರ್ ವೈಸ್ ಒಂದೊಂದೇ ಹಂತ, ಇವಾಗ ಏಣಿ ಒಂದು ಅಷ್ಟು ಎತ್ತರ ಇದೆ ಅಲ್ಲಿಗೆ ಹೋಗ್ಬೇಕು, ಮೆಟ್ಲಿದೆ ಅಷ್ಟೊಂದು ಹೋಗ್ಬೇಕು ಅಂದಾಗ ಜಾಸ್ತಿ ಅನ್ಸುತ್ತೆ. ಈವನ್ ತಿರುಪತಿ ಬೆಟ್ಟ ಕೂಡ ದೊಡ್ಡದು ಅನ್ಸತ್ತೆ. ಯಾವಾಗ ನಾವು ಹೆಜ್ಜೆ ಹೆಜ್ಜೆಯಾಗಿ ಹೋಗ್ತಾ ಇರ್ತೀವಿ, ನಮ್ಮ ಸಂಪೂರ್ಣ ಸ್ಥೈರ್ಯದಿಂದ ಆಧಾರ ಮಾಡಿಕೊಂಡಾಗ ನಮ್ಮ ಬುದ್ಧಿಶಕ್ತಿಯ ಮೂಲಕ ಮನುಷ್ಯ ಭಗವಂತನೊಂದಿಗೆ ಸಂಪರ್ಕವನ್ನ ನಾವು ಪಡೆದುಕೊಳ್ಬಹುದು. ಮನಸ್ಸನ್ನ ಆತ್ಮದಲ್ಲಿ ನಾವೇನ್ ಮಾಡ್ಬೇಕು? ಮುಖ್ಯವಾಗಿ ಆತ್ಮದ ಮೇಲೆ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ನಾವು ಮನಸ್ಸನ್ನ ಸ್ಥಿರವಾಗಿ ನಿಲ್ಲಿಸಬೇಕು, ಬೇರೆನೇನು ನಾವು ಯೋಚಿಸಬಾರದು ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ಹಾಗಾದ್ರೆ ಏನದು? ಸೂಕ್ತವಾದ ದೃಢ ನಂಬಿಕೆ ಮತ್ತು ಬುದ್ಧಿಶಕ್ತಿಗಳ ಮೂಲಕ ಮನುಷ್ಯನು ಕ್ರಮಕ್ರಮವಾಗಿ ಇಂದ್ರಿಯ ಕಾರ್ಯಗಳನ್ನು ನಿಲ್ಲಿಸಬೇಕು. ಇವಾಗ ಕೆಲವರು ಏನು ಅಂತಾರೆ, ಅಡಿಕ್ಟ್ ಆಗ್ಬಿಡ್ತಾರೆ. ಕೆಲವರು ಕೆಟ್ಟ ಅಭ್ಯಾಸಗಳಿಗೆ ಅಡಿಕ್ಟ್ ಆಗಿರ್ತಾರೆ. ಅವಾಗ ಏನ್ ಮಾಡ್ತಾರೆ, ಸಡನ್ ಆಗಿ ಇವರು ಡ್ರಿಂಕ್ಸ್ ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ, ಸಡನ್ ಆಗಿ ಇವರು ಸಿಗರೇಟ್ ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಡಾಕ್ಟ್ರೇ ಹೇಳ್ತಾರೆ. ಆವಾಗ ಅವರು ನಿಧಾನವಾಗಿ ಬಿಡ್ತಾರಂತೆ. ಹಾಗೆ ನಾವು ಒಳ್ಳೆಯ ಕಾರ್ಯಕ್ಕೋಸ್ಕರ ಈ ಇಂದ್ರಿಯಗಳ ಕಾರ್ಯಗಳನ್ನ, ಬಯಕೆಗಳನ್ನ ಒಂದೇ ಸತಿ ಆಗದಿದ್ರು ನಿಧಾನವಾಗಿ ಮಾಡ್ತಾ ನಿಲ್ಲಿಸ್ಬೇಕು ಅಂತ ಅಂತಾರೆ. ಇದಕ್ಕೆ ಭಗವಂತ ಪ್ರತ್ಯಾಹಾರ ಅಂತ ಹೆಸರು ಅಂತ ಇಲ್ಲಿ ಭಗವಂತ ಹೇಳ್ತಿದ್ದಾರೆ. ಇಲ್ಲಿ ನೇರವಾಗಿ ಕೃಷ್ಣ ಪ್ರಜ್ಞೆಯನ್ನ ಅಭ್ಯಾಸ ಮಾಡುವುದರಿಂದ ಸುಲಭವಾಗಿ ನಾವು ಈ ಪ್ರತ್ಯಾಹಾರವನ್ನ ಪಡೆದುಕೋಬಹುದು ಅಂತ ಭಗವಂತ ಹೇಳ್ತಿದ್ದಾರೆ. ಹಾಗಾದ್ರೆ 26ನೇ ಶ್ಲೋಕ ಏನು ಅಂತ ತಿಳ್ಕೊಳ್ಳೋಣ. ಶೈಲಾ ಮಾತಾಜಿ ಓದಿ. ಹರೇ ಕೃಷ್ಣ. ಮಾತಾಜಿ ಓದಿ ಮಾತಾಜಿ. ಯಥೋ ಯಥೋ ನಿಶ್ಚಲತಿ ಮನಃ ಚಂಚಲಂ ಅಸ್ಥಿರಂ ತತಃ ನೇಯಂ ಏತತ್ ಆತ್ಮನಿ ಏವ ವಶಂ ನಯೇತ್. ಅನುವಾದ: ಮನಸ್ಸು ತನ್ನ ಚಂಚಲವಾದ ಮತ್ತು ಅಸ್ಥಿರವಾದ ಸ್ವಭಾವದ ದೆಸೆಯಿಂದ ಎಲ್ಲೆಲ್ಲಿ ಅಲೆದಾಡಲಿ, ಮನುಷ್ಯನು ಅದನ್ನು ಹಿಂದಕ್ಕೆ ಸೆಳೆದು ಆತ್ಮದ ನಿಯಂತ್ರಣಕ್ಕೆ ಒಳಪಡಿಸಬೇಕು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಂದ್ರೆ ನಮ್ಮ ಮನಸ್ಸು ಬಹಳಷ್ಟು ಚಂಚಲವಾದದ್ದು, ಅಸ್ಥಿರ ಅಂದ್ರೆ ಅದು ಸ್ಟ್ರಾಂಗ್ ಆಗಿ ಒಂದೇ ಕಡೆ ಹೀಗೆ ಸ್ಥಿರವಾಗಿ ನಿಲ್ಲಲ್ಲ, ಅಸ್ಥಿರವಾದ ಸ್ವಭಾವ. ಹಾಗಾಗಿ ಅದೇನ್ ಮಾಡುತ್ತೆ, ಅಲ್ಲಿ ಇಲ್ಲಿ ನಾವಿಲ್ಲಿ ಒಂದ್ ಸೆಕೆಂಡ್ ಇರ್ತೀವಿ, ಎಲ್ಲೋ ಇವತ್ತು ಆಫೀಸಲ್ಲಿ ಏನಾಯ್ತು, ಇಲ್ಲಿ ಬರವಾಗ ಏನಾಯ್ತು, ಅವ್ರು ಏನ್ ಮಾಡ್ತಿದ್ದಾರೆ, ಇದೇನಾಯ್ತು. ನಾವು ಒಂದು ಕೆಲಸ ಮಾಡುವಾಗ 1000 ಯೋಚನೆಗಳು ನಮ್ಗೆ ಬರುತ್ತೆ. ಈ ರೀತಿ ಆಗುವಾಗ ಅದನ್ನು ಹಿಂದಕ್ಕೆ ಸೆಳೆದು ನಾವೇನ್ ಮಾಡ್ಬೇಕು, ಮನಸ್ಸನ್ನ ಆತ್ಮದ ನಿಯಂತ್ರಣಕ್ಕೆ, ಆತ್ಮ ಉದ್ಧಾರಕ್ಕೆ ಏನೇನು ಬೇಕು ಅಂತಹ ಆಧ್ಯಾತ್ಮಿಕ ಆಹಾರಗಳನ್ನ ನಾವು ಕೊಡ್ತಾ ಹೋದಾಗ ಮನಸ್ಸು ತನ್ನ ಚಂಚಲತೆಯನ್ನ ಬಿಡುತ್ತೆ. ಹಾಗಾದ್ರೆ ಶ್ಲೋಕ 27ನ್ನ ನೋಡೋಣ. ಓದಿ ಯಾರಾದ್ರೂ. ಹರೇ ಕೃಷ್ಣ. ದೀಪಾ ನಾಗರಾಜ್ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಹರೇ ಕೃಷ್ಣ. ಪ್ರಶಾಂತಂ ಹಿ ಏನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಂ ಕಲ್ಮಷಂ. ಅನುವಾದ: ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸಿದ ಯೋಗಿಯು ನಿಶ್ಚಯವಾಗಿಯೂ ಅಲೌಕಿಕ ಸುಖದ ಅತ್ಯುನ್ನತ ಪರಿಪೂರ್ಣತೆಯನ್ನು ಪಡೆಯುತ್ತಾನೆ. ಆತನು ರಜೋಗುಣವನ್ನು ಮೀರಿದವನು. ಆತನು ಪರಮೋನ್ನತನೊಂದಿಗೆ ತನ್ನ ಗುಣಾತ್ಮಕ ಏಕತ್ವವನ್ನು ಸಾಧಿಸುತ್ತಾನೆ. ಹೀಗೆ ಅವನು ಹಿಂದಿನ ಕರ್ಮಗಳ ಫಲಗಳಿಂದ ಬಿಡುಗಡೆ ಹೊಂದುತ್ತಾನೆ.
ಧನ್ಯವಾದ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ನನ್ನನ್ನು ಮನಸ್ಸಲ್ಲಿ ಯಾವಾಗ ನಾವು ಭಗವಂತನ ಮೇಲೆ ಕೇಂದ್ರೀಕರಿಸ್ತೀವಿ, ಆವಾಗ ಯೋಗಿಯು ನಿಶ್ಚಯವಾಗಿ ಏನೋ ಅಲೌಕಿಕ ಸುಖ, ಯಾವುದು ಅಶಾಶ್ವತ ಸುಖ ಇರುತ್ತೆ ಅದನ್ನ ಬಿಟ್ಟು ಪರಿಪೂರ್ಣತೆಯನ್ನ ಮುಟ್ಟುತ್ತಾನೆ. ಆತನು ರಜೋಗುಣವನ್ನ ಮೀರಿದವನು. ಈಗೇನಾಗುತ್ತೆ, ತಮೋಗುಣದಿಂದ ರಜೋಗುಣಕ್ಕೆ ಬರ್ತಾರೆ, ರಜೋಗುಣವನ್ನ ಮೀರಿದಾಗ ಸತ್ವಗುಣಕ್ಕೆ ಬರ್ತಾರೆ. ಆತನು ಪರಮೋನ್ನತದೊಂದಿಗೆ ತನ್ನ ಗುಣಾತ್ಮಕ ಏಕತ್ವವನ್ನ ಸಾಧಿಸುತ್ತಾನೆ, ಅಂದ್ರೆ ಭಗವಂತನೊಂದಿಗೆ ಸಂಪರ್ಕವನ್ನ ಬೆಳೆಸುತ್ತಾನೆ. ಹೀಗೆ ಅವನು ಹಿಂದಿನ ಕರ್ಮಗಳ ಫಲಗಳಿಂದ ಬಿಡುಗಡೆ ಹೊಂದುತ್ತಾನೆ. ಏನಾಗುತ್ತೆ, ಅವರ ಪಾಪ ಕರ್ಮಗಳು ಕಡಿಮೆಯಾಗ್ತಾ ಆಗುತ್ತೆ. ಇಲ್ಲಿ ಹೇಳ್ತಾರೆ ಬ್ರಹ್ಮಭೂತ ಅಂದರೆ ಐಹಿಕ ಕಶ್ಮಲ ಸಂಪರ್ಕದಿಂದ ಮುಕ್ತನಾಗಿ ಭಗವಂತನ ಅಲೌಕಿಕ ಸೇವೆಯಲ್ಲಿ ಸ್ಥಿರವಾಗಿರುವುದು. ಈ ಪ್ರಾಪಂಚಿಕ ವಿಚಾರಗಳನ್ನ ಬಿಟ್ಟು ಯಾವಾಗಲೂ ಭಗವಂತನ ವಿಚಾರ ಸೇವೆಗಳಲ್ಲಿ ನಿರತರಾಗಿರುವುದು. ಅಷ್ಟೇ ಅಲ್ಲ, ಮದ್ಭಕ್ತಿಂ ಲಭತೆ ಪರಾಂ. ಗೀತೆಯ 18ನೇ ಅಧ್ಯಾಯದ 54ನೇ ಶ್ಲೋಕದಲ್ಲಿ ಹೇಳ್ತಾರೆ, ಮನುಷ್ಯನ ಮನಸ್ಸು ಭಗವಂತನ ಚರಣ ಕಮಲಗಳಲ್ಲಿ ಸ್ಥಿರವಾಗಿ ನಿಲ್ಲುವವರೆಗೆ ಬ್ರಹ್ಮನ್ನ ಗುಣದಲ್ಲಿ ಅಂದ್ರೆ ಆತ್ಮ ಸಾಕ್ಷಾತ್ಕಾರದ ಗುಣದಲ್ಲಿ ಅವನು ನಿಲ್ಲಲಾರನು ಅಂತ. ಹಾಗೆ ಸವೈಮನ ಕೃಷ್ಣ ಪದಾರವಿಂದಯೋ ಸದಾ ಭಗವಂತನ ಅಲೌಕಿಕ ಪ್ರೇಮ ಸೇವೆಯಲ್ಲಿ ನಿರತರಾಗಿರುವುದು ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿರುವುದು. ಅಂದರೆ ವಾಸ್ತವವಾಗಿ ಏನೋ ರಜೋಗುಣದಿಂದ ನಾನು, ನನ್ನದು, ಆಸೆ, ಬಯಕೆ, ಆ ಸ್ಟ್ರೆಸ್, ಇದರಿಂದೆಲ್ಲ ಬಿಡುಗಡೆ ಹೊಂದೋದು ಅಂತ ಭಗವಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ದೀಪಾ ನಾಗರಾಜ್ ಮಾತಾಜಿ, ಎಷ್ಟ್ ಚೆನ್ನಾಗಿದೆ ನಿಮ್ ವಾಯ್ಸು, ನೀವೇನು ಹೇಳಲಿಲ್ಲ. ನನಗೆ ನೆನಪೇ ಆಗ್ತಾ ಇರ್ಲಿಲ್ಲ, ಮತ್ತೆ ಭಜನೆ ಬುಕ್ ನನಗೆ ಹುಡುಕ್ತಾ ಇದ್ದೆ, ಸಿಗ್ತಾನೆ ಇರ್ಲಿಲ್ಲ. ನಾಳೆ ಹೇಳ್ಬೇಕಾಯ್ತಾ? ಆಯ್ತು, ನಾಳೆ ಹೇಳ್ತೇನೆ. ನೆಕ್ಸ್ಟ್ ವೀಕ್ ಗುರುವಾರ, ಸಾರಿ. ಸರಿ ಸರಿ. ಧನ್ಯವಾದ ಮಾತಾಜಿ. ಸೊ ಈಗ ನಾವು ಗುರುವಾರ ಇರೋದಿಲ್ಲ ಅಲ್ಲ ಮಾತಾಜಿ, ಇದು ಶುರುವಾಗುತ್ತೆ. ಹೇಳಿ ಮಾತಾಜಿ. 18 days ಶುರುವಾಗುತ್ತಲ್ಲ 5ನೇ ತಾರೀಕಿಂದ. ಬಟ್ ಗುರುವಾರ ಶುಕ್ರವಾರ ನಂದಿದ್ದೇ ಇರುತ್ತೆ ಮಾತಾಜಿ. ಅಂದ್ರೆ ನಾನ್ ಈ ಸತಿ ಆ ಕ್ಲಾಸಸ್ ಯಾವ್ದು ತಗೊಂತಿಲ್ಲ. ಶುರುವಾಗ್ತಿದೆಯಲ್ಲ, ಸೆಕೆಂಡ್ ಲೆವೆಲ್ ಹಾಗೆ ಇರುತ್ತೆ, ಶುರುವಾಗ್ತಿದೆ 5ನೇ ತಾರೀಕಿನ. ಸರಿ ಮಾತಾಜಿ. ಅದು ಲಿಂಕ್ ಬೇರೆ ಇರುತ್ತೆ, ಇದು ಲಿಂಕ್ ಬೇರೆ ಇರುತ್ತೆ, ಎರಡು ಸೇಮ್ ಟೈಮ್ ನಡೀತಾ ಇರತ್ತೆ ಮಾತಾಜಿ. ಹೌದಾ? ಹೌದು, ಎರಡು ನಾವು ಕೇಳಕ್ಕಾಗಲ್ಲ. ಎರಡು ನೀವು ಕೇಳಕ್ಕಾಗಲ್ಲ. ಲೆವೆಲ್ 1 ಕೇಳ್ಬೋದು, ಇಲ್ಲ ಲೆವೆಲ್ 2 ಕೇಳ್ಬೋದು. ಸರಿ ಮಾತಾಜಿ. ಹರೇ ಕೃಷ್ಣ. ಇಲ್ಲ ಯೂಟ್ಯೂಬ್ ಅಲ್ಲಿ ಲಿಂಕ್ ಅಲ್ಲಿ ಯಾವ್ದಾದ್ರು ಒಂದು ಕೇಳ್ಬೋದು. ಹಾಗೆ ಇಲ್ಲಿ 28ನೇ ಶ್ಲೋಕದಲ್ಲಿ ಓದಿ ಸುಮಿತ್ರಮ್ಮ ಮಾತಾಜಿ. ಹರೇ ಕೃಷ್ಣ. ಯುಂಜನ್ಯೇವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶ ಅತ್ಯಂತಂ ಶುಕಮಸ್ನುತೆ. ಅನುವಾದ: ಸದಾ ಯೋಗಾಭ್ಯಾಸದಲ್ಲಿ ನಿರತನಾದ ಆತ್ಮ ಸಂಯಮಿಯಾದ ಯೋಗಿಯು ಎಲ್ಲ ಐಹಿಕ ಕಲ್ಮಶದಿಂದ ಮುಕ್ತನಾಗಿ ಭಗವಂತನ ಅಲೌಕಿಕ ಪ್ರೇಮ ಸೇವೆಯಲ್ಲಿ ಪರಿಪೂರ್ಣ ಸುಖದ ಅತ್ಯುನ್ನತ ಹಂತವನ್ನು ತಲುಪುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ. ಸೊ ಯೋಗದ ಅಭ್ಯಾಸದಿಂದ ಅತ್ಯುನ್ನತ ಹಂತವನ್ನ ತಲುಪಬಹುದು. ಹೇಗೆ? ಆತ್ಮ ಸಂಯಮಿ, ಆತ್ಮ ಸಾಕ್ಷಾತ್ಕಾರ, ಪೇಷನ್ಸ್ ಎಲ್ಲವನ್ನ ಪಡೆದ ಯೋಗಿ ಎಲ್ಲ ಐಹಿಕ ಕಶ್ಮಲದಿಂದ ಮುಕ್ತನಾಗಿ ಭಗವಂತನ ಪ್ರೇಮ ಸೇವೆಯಲ್ಲಿ ಪರಿಪೂರ್ಣ ಸುಖದ ಅತ್ಯುನ್ನತ ಅಂದ್ರೆ ಅವನ್ಗೆ ಆ ಸಂತೋಷ ಎಷ್ಟಿರುತ್ತೆ ಅಂದ್ರೆ, ಇಲ್ಲೊಂದು ಮಾತನ್ನ ಹೇಳ್ತಾರೆ ನೋಡಿ, ಪರಮ ಪ್ರಭುವನೊಂದಿಗೆ ಈ ದಿವ್ಯ ಸಂಪರ್ಕಕ್ಕೆ ಏನಂತಾರೆ, ಬ್ರಹ್ಮ ಸಂಸ್ಪರ್ಶ ಅಂತ ಹೇಳ್ತಾರಂತೆ. ಆವಾಗ ನಮ್ಗೆ ನಿಜವಾಗ್ಲೂ ಭಗವಂತನ ಹತ್ರ ಇದ್ದೀವಿ, ಭಗವಂತನನ್ನ ನಾವು ಮುಟ್ತಿದೀವಿ, ಆ ಒಂದು ಫೀಲಿಂಗ್ ಆಗತ್ತಲ್ಲ, ಅದನ್ನ ಹೇಳಕ್ಕೆ ಆಗಲ್ಲಂತೆ. ಆ ಒಂದು ಸಂತೋಷವನ್ನ ಇಲ್ಲಿ ಹೇಳ್ತಾರೆ, ಆ ಒಂದು ದಿವ್ಯ ಸಂಪರ್ಕವನ್ನ ಇಲ್ಲಿ ಹೇಳ್ತಾರೆ ಬ್ರಹ್ಮ ಸಂಸ್ಪರ್ಶ ಅಂತ ಭಗವಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗಾದ್ರೆ 29ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ನೋಡೋಣ. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತಿ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ. ವನಜಮೂರ್ತಿ ಮಾತಾಜಿ ಅನುವಾದವನ್ನು ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಅನುವಾದ: ನಿಜವಾದ ಯೋಗಿಯು ಎಲ್ಲಾ ಜೀವಿಗಳಲ್ಲಿಯೂ ನನ್ನನ್ನು ಕಾಣುತ್ತಾನೆ ಮತ್ತು ನನ್ನಲ್ಲಿ ಎಲ್ಲಾ ಜೀವಿಗಳನ್ನು ಕಾಣುತ್ತಾನೆ. ವಾಸ್ತವವಾಗಿ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದ ಮನುಷ್ಯರು ಪರಮ
ಪ್ರಭುವಾದ ನಿನ್ನನ್ನೇ ಎಲ್ಲೆಲ್ಲಿಯೂ ಕಾಣುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಧನ್ಯವಾದ. ಇದು ಇಂಪಾರ್ಟೆಂಟ್. ಏನಾಗುತ್ತೆ, ನಿಜವಾದ ಯೋಗಿ ಏನ್ ಮಾಡ್ತಾನೆ, ಎಲ್ಲ ಪಂಡಿತ ಸಮದರ್ಶಿನಃ, ಎಲ್ಲರಲ್ಲ ಭಗವಂತನನ್ನ ಕಾಣ್ತಾನೆ. ಅಷ್ಟೇ ಅಲ್ಲ, ಭಗವಂತನನ್ನ ಎಲ್ಲ ಕಡೆ ಕಾಣ್ತಾನೆ. ವಾಸ್ತವವಾಗಿ ಭಗವಂತ ಹೇಳ್ತಿದ್ದಾನೆ, ಆತ್ಮ ಸಾಕ್ಷಾತ್ಕಾರ ಪಡೆದ ಮೇಲೆ ಮನುಷ್ಯಂಗೆ ಪರಮ ಪುನಃ ಎಲ್ಲೆಲ್ಲಿ ನೋಡಿದ್ರು ಭಗವಂತನೇ ಕಾಣ್ತಾನೆ. ಪ್ರಸಾದವನ್ನ ತಿನ್ನುವಾಗ ಭಗವಂತನ ಪ್ರಸಾದ ಅನ್ಸುತ್ತೆ, ಎಲ್ಲಾದ್ರೂ ನೋಡುವಾಗ ಭಗವಂತ ರೂಪ ಕಾಣುತ್ತೆ, ಏನಾದ್ರೂ ಕೇಳುವಾಗ ಭಗವಂತನ ಬಗ್ಗೆ ನಾವು ಕೇಳಿದ್ದು ನೆನಪಾಗುತ್ತೆ. ಈ ರೀತಿ ಮಾತನಾಡುವಾಗ ಅದನ್ನ ನೆನಪಿಸ್ಕೊಂಡು ಮಾತಾಡ್ತಾರೆ. ಇದೆಲ್ಲ ಏನಂತ ಹೇಳ್ತಾರೆ, ನಮಗೆ ಒಂದು ನಮ್ಮಲ್ಲಿ ಒಂದು ಯೋಗಿಯ ಗುಣಗಳು ಬರ್ತಾ ಇದೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಈಶ್ವರ ಸರ್ವಭೂತಾನ ಹೃದ್ದೇಶೇ ಅರ್ಜುನ ತಿಷ್ಠತಿ, ಅಂದರೆ ಪರಮಾತ್ಮ ಸ್ವರೂಪನಾದ ಭಗವಂತನು ಒಂದು ನಾಯಿಯ ಹೃದಯದಲ್ಲೂ ಒಬ್ಬ ಬ್ರಾಹ್ಮಣ ಹೃದಯದಲ್ಲೂ ನೆಲೆಸಿರುತ್ತಾನೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಆತ ತತ್ವಾಚ್ಚ ಮಾತೃಚ್ಚಾತ್ವ ಆತ್ಮ ಹಿ ಪರಮೋ ಹರಿಹಿ. ಇಲ್ಲಿ ಹೇಳ್ತಾರೆ, ಯಾವುದು ಸ್ಮೃತಿಯಲ್ಲಿ ಹೀಗೆ ದೃಢಪಡಿಸಿದೆ ಅಂದ್ರೆ ಸರ್ಟಿಫೈಡ್ ಹೇಳ್ಬಿಟ್ಟಿದ್ದಾರೆ. ಇಲ್ಲಿ ಈ ರೀತಿ ಅವರು ಕನ್ಫರ್ಮ್ ಮಾಡಿದರೆ, ಭಗವಂತನು ಎಲ್ಲ ಜೀವಿಗಳ ಆಕರನಾದದ್ದರಿಂದ ಅವನು ತಾಯಿಯಂತೆ ಮತ್ತು ಪಾಲಕನಂತೆ. ಭಗವಂತನನ್ನ ಎಲ್ಲರ, ಇವಾಗ ಭಗವಂತ ಎಲ್ಲ ಕಡೆ ಇರಕ್ಕಾಗಲ್ಲ ಅಂತ ತಾಯಿಯನ್ನ ಸೃಷ್ಟಿಸ್ತಾರೆ ಅಂತ ಹೇಳ್ತಾರಲ್ವಾ, ಅಂತಹ ತಾಯಿನೇ ಭಗವಂತ ಅಂತ ಇಲ್ಲಿ ಹೇಳ್ತಾರೆ. ತಾಯಿಯು ಬೇರೆ ಬೇರೆ ಬಗೆಯ ಮಕ್ಕಳಿಗೆ ಹೇಗೆ ತಟಸ್ಥಳು, ಒಂದೊಂದ್ ಮಗುಗ್ ಒಂದೊಂದ್ ತರ ಮಾಡಲ್ಲ ಅವಳು, ಹಾಗೆ ಪರಮ ಪಿತನೋ ಅಥವಾ ಮಾತೆಯೋ ತಟಸ್ಥ. ಇದರ ಪರಿಮಾಣ ಇದರಿಂದ ಏನಂತ ಹೇಳ್ತಾರೆ, ಪರಮಾತ್ಮ ಯಾವತ್ತು ಪಕ್ಷಪಾತಿಯಲ್ಲ, ಪ್ರತಿಯೊಂದು ಜೀವಿಯಲ್ಲೂ ಇದ್ದಾನೆ ಅಂತ ಇಲ್ಲಿ ತಿಳ್ಕೊಂತೀವಿ. ಹಾಗಾದ್ರೆ 30ನೇ ಶ್ಲೋಕವನ್ನ ನೋಡೋಣ. ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮಯಿ ಪಶ್ಯತಿ ಸತ್ಯಹಂ ನ ಪ್ರಣಶ್ಯಾಮಿ ಸಚ ಮೇ ನ ಪ್ರಣಶ್ಯತಿ. ಅನುವಾದ: ಯಾರು ನನ್ನನ್ನು ಎಲ್ಲೆಲ್ಲಿಯೂ ಕಾಣುತ್ತಾನೆಯೋ ಮತ್ತು ನನ್ನಲ್ಲಿ ಎಲ್ಲವನ್ನು ಕಾಣುತ್ತಾನೆಯೋ ಅವನು ನನ್ನನ್ನು ಯಾವಾಗಲೂ ಕಳೆದುಕೊಳ್ಳುವುದಿಲ್ಲ, ನಾನು ಅವನನ್ನು ಯಾವಾಗಲೂ ಕಳೆದುಕೊಳ್ಳುವುದಿಲ್ಲ. ಇಲ್ಲಿ ಒಂದು ಮಾತನ್ನ ನೀವು ನೋಡಿ, ದಯವಿಟ್ಟು ನಾವು ಚಿಕ್ಕ ಚಿಕ್ಕದ್ರಲ್ಲೇ ದೊಡ್ಡ ದೊಡ್ಡ ವಿಚಾರವನ್ನ ಅರ್ಥ ಮಾಡ್ಕೋಬೇಕಂತೆ. ದೊಡ್ಡ ದೊಡ್ಡ ಶ್ಲೋಕ, ದೊಡ್ಡ ವಿವರ ಇದೆ ಅಂದ್ರೆ ಅದ್ರಲ್ಲಿ ದೊಡ್ಡ ದೊಡ್ಡ ರಹಸ್ಯ ಇದೆ ಅಂತಲ್ಲ, ಪ್ರತಿಯೊಂದ್ರಲ್ಲೂ ಇರುತ್ತೆ. ಸುಲಭವಾಗಿ, ನಾನು ಯಾವಾಗ್ಲೂ ಹೇಳ್ತೀನಲ್ಲ, ಭಗವದ್ಗೀತೆ ಬಲು ಸುಲಭ ಅಂತ, ಹಾಗೆ ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಗೊತ್ತಾ, ನಾವು ದೊಡ್ಡದಾಗಿ ಏನಾದ್ರು ಆದಾಗ್ಲೇ ಸಂತೋಷ ಪಡ್ಬೇಕಂತಿಲ್ಲ. ಹಾಗಾದ್ರೆ ನಾವು 5 ವರ್ಷ 10 ವರ್ಷ ವರ್ಷಕ್ಕೊಂದ್ಸತಿ ಸಂತೋಷ ಪಡ್ಬೇಕಾಗತ್ತೆ. ನಾವು ಚಿಕ್ಕ ಚಿಕ್ಕ ವಿಚಾರದಲ್ಲಿ ಸಂತೋಷವನ್ನ ಪಟ್ಟಾಗ ಯಾವಾಗ್ಲೂ ಸಂತೋಷವಾಗಿರ್ತೀವಿ. ಹಾಗೆ ಇಲ್ಲಿ ಭಗವಂತ ಒಂದು ನಮ್ಗೆ ಏನಂತ ಹೇಳ್ಬೋದು, ವರ ಅಂತಾನೆ ಹೇಳೋಣ. ಯಾಕೆ ಗೊತ್ತಾ, ಇಲ್ಲಿ ಹೇಳ್ತಾರೆ, ಯಾರು ನನ್ನನ್ನು ಎಲ್ಲೆಲ್ಲಿಯೂ ಕಾಣುತ್ತಾನೋ, ನನ್ನಲ್ಲಿ ಎಲ್ಲವನ್ನು ಕಾಣುತ್ತಾನೋ ಅವನು ನನ್ನನ್ನು ಯಾವಾಗಲೂ ಕಳೆದುಕೊಳ್ಳುವುದಿಲ್ಲ. ಅಂದ್ರೆ ಭಗವಂತನೇ ಎಲ್ಲವೂ ಭಗವನ್ಮಯ, ಎಲ್ಲಾ ಕಡೆ ಭಗವಂತನೇ ಅಂತ ಯಾರು ಅರ್ಥ ಮಾಡ್ಕೊಂಡು ಅವರು ನನ್ನನ್ನು ಯಾವಾಗ್ಲೂ ಕಳ್ಕೊಳ್ಳಲ್ಲ. ಅಂದ್ರೆ ಅವ್ರಲ್ಲಿ ನಾನು ಯಾವಾಗ್ಲೂ ಇರ್ತೀನಿ. ಅಷ್ಟೇ ಅಲ್ಲ, ಅವ್ರು ನಾನು ಕಳ್ಕೊಳ್ಳೋದಲ್ಲ, ಕೃಷ್ಣ ಹೇಳ್ತಾ ಇದ್ದಾನೆ ಇಲ್ಲಿ, ನಾನು ಅವನನ್ನು ಯಾವಾಗಲೂ ಕಳೆದುಕೊಳ್ಳುವುದಿಲ್ಲ. ನಾವು ಇದಕ್ಕೆ ಒಂದು ಉದಾಹರಣೆ ಕೊಡ್ಬೋದು. ಅಂದ್ರೆ ಯಾರನ್ನ ಹೇಳ್ಬೋದು ಹೇಳಿ? ಹರೇ ಕೃಷ್ಣ, ಯಾವ್ದಾದ್ರು ಒಂದು ಉದಾಹರಣೆ ನೆನಪಾದ್ರೆ ಹೇಳ್ಬೋದು. ಭಗವಂತನ ಕಳ್ಕೊಳ್ಳೋದಿಲ್ಲ ಅಂತ ನಮ್ಮ ಅಂದ್ರೆ ನಾವು ಭಗವಂತನ ಕಳ್ಕೋಬಾರ್ದು ಅಂತ ಪ್ರಯತ್ನ ಪಡ್ತೀವಿ ಅಲ್ವಾ? ಹಾಗೆ ಭಗವಂತ ಕೂಡ ನಮ್ಮನ್ನ ಕಳ್ಕೋಬಾರ್ದು ಅಂತ ಪ್ರಯತ್ನ ಮಾಡ್ತಾನೆ. ಭಕ್ತರು ಪ್ರಹ್ಲಾದ, ಅಂಬರೀಷ್ ಮಹಾರಾಜರು ಆತರದ ಇವ್ರು ಅಂತವ್ರನ್ನ ಭಗವಂತ ಯಾವತ್ತೂ ಕಳ್ಕೊಳ್ಳಲ್ಲ. ಯಾರು ಅವನ್ನ ನಿಷ್ಠೆ ಯಾವಾಗ್ಲೂ ಸದಾ ಸ್ಮರಣೆ ಮಾಡ್ತಾರೆ. ಸರಿ, ಈಗ ಇವರು ಭಗವಂತ ಇದೊಂಥರ ಹೇಗೆ ಅಂದ್ರೆ, ಅದಂತೂ ಹೇಳಿದಾನೆ ಭಗವಂತ, ನೀವು ಎಷ್ಟೆಷ್ಟು ನನಗೆ ಅರ್ಥ ಆಗ್ತಾ ಹೋಗ್ತಿರೋ, ಎಷ್ಟೆಷ್ಟು ಆಳವಾಗಿ ನನ್ನ ಬಯಸ್ತಿರೋ, ಎಷ್ಟೆಷ್ಟು ಆಳವಾಗಿ ನಾನು ತಿಳ್ಕೊಂತ ಹೋಗ್ತಿರೋ, ಅಷ್ಟೆಷ್ಟು ನಾನು ನಿಮ್ಗೆ ಸಮೀಪವಾಗ್ತೀನಿ, ಅಷ್ಟು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾರೆ ಭಗವಂತ. ಆದ್ರೆ ಭಗವಂತ ಕೂಡ ಅವನನ್ನ ಬಿಡಲ್ಲ ಅಂತ ಹೇಳ್ತಾರಲ್ಲ ಭಕ್ತರನ್ನ ಯಾವಾಗ್ಲೂ, ಅದನ್ನ ಯಾವ್ದಾದ್ರು ಹೇಳ್ಬೋದಾ? ದ್ರೌಪದಿ
ದ್ರೌಪದಿ ನೆನ್ಪಿಸ್ಕೊಂಡ ತಕ್ಷಣ ಬರ್ತಾರೆ. ಇನ್ನೊಂದು ಸ್ವಲ್ಪ ಹೇಳ್ಬೇಕು ಕ್ಲೂ ಅಂದ್ರೆ, ಭಕ್ತರು ಮರೆತರು ಅವ್ರು ಮರೆಯಲ್ಲ. ಆನೆ ಇದು ಇಂದ್ರದ್ದೇ ಎಂತದು ಗಜೇಂದ್ರ ಗಜೇಂದ್ರ ಕೂಡ ಸ್ಮರಣೆ ಅವನು ಶ್ಲೋಕವನ್ನ ಹೇಳ್ದಾಗಷ್ಟೇ ಗಜೇಂದ್ರನ್ ಕೂಡ ಮೋಕ್ಷ ಅವನ ಒಂದು ಗಜೇಂದ್ರ ಸ್ತುತಿಯನ್ನ ಮಾಡ್ತಾನೆ, ಅವಾಗ ಭಗವಂತ ಬರ್ತಾನೆ. ಆದ್ರೆ ಅದು ಮಾಡದೇ ಇದ್ರು ಬರ್ತಕ್ಕಂಥದ್ದು ಇದ್ಯಾವ್ದಾದ್ರು ಶ್ರೀರಾಮ ದರಸು ಅನ್ನಮಯ್ಯ ಆಚಾರ್ಯ ಪ್ರಹ್ಲಾದ ಮಹಾರಾಜು ದ್ರೌಪದಿ ಸುಚಿತ್ರ ಮಾತಾಜಿ. ಧನ್ಯವಾದಗಳು ಮಾತಾಜಿ, ಖಂಡಿತ ಎಲ್ಲರೂ ಶುದ್ಧ ಭಕ್ತರು. ಅಜಾಮಿಳ ಅಲ್ವಾ? ಅಜಾಮಿಳ ಒಮ್ಮೆ ಬಹಳಷ್ಟು ಭಕ್ತಿ ಮಾಡಿರ್ತಾನೆ, ಎಷ್ಟು ಅಂದ್ರೆ ಆಮೇಲೆ ಅವನಷ್ಟು ಕೆಟ್ಟದನ್ನ ಮಾಡ್ತಾ ಇದ್ರು ಕೂಡ ಕೃಷ್ಣಂಗ್ ಆಗದೇ ಇಲ್ಲ ಅವನ ಜೊತೆಯನ್ನ ಬಿಡ್ಲಿಕ್ಕೆ. ಏನ್ ಮಾಡ್ತಾನೆ, ಎಷ್ಟೆಲ್ಲ ಅವಕಾಶ ಕೊಡ್ತಾನೆ, ಆದ್ರೂ ಕೂಡ ಅವನೇನ್ ಮಾಡ್ತಾನೆ, ಮಾಯೆ ಎಷ್ಟು ಕವ್ದಿರುತ್ತಂದ್ರೆ ಅವನು ಭಗವಂತನನ್ನ ಬಿಟ್ಟು ಒಂದು ವೇಶ್ಯ ಇದನ್ನೇ ಇದ್ ಮಾಡ್ತಾನೆ. ಆದ್ರೆ ಅವನು ಭಕ್ತಿ ಎಷ್ಟು ಅಚಲವಾಗಿತ್ತು ಅಂದ್ರೆ ಭಗವಂತನಿಗೆ ಅವನನ್ನ ಕಳ್ಕೊಳಕ್ ಇಷ್ಟ ಆಗಲ್ಲಂತೆ. ಏನ್ ಮಾಡ್ತಾನೆ, ಒಬ್ರು ಯೋಗಿಗಳು ಹೋಗಂಗ್ ಮಾಡಿ ಅವ್ರ ಮಗಂಗೆ ನಾರಾಯಣ ಅಂತ ಹೆಸರು ಹೇಳಿ ಕೊನೆಗೆ ಇನ್ನ ಎಷ್ಟು ನಾನ್ ಕಾಯ್ಬೇಕು, ಬೇಗ ನನ್ನ ಹತ್ರ ಬರ್ಲಿ ಅಂತ ಅವನ ಆಯಸ್ಸು ಮುಗಿದ್ಮೇಲೆ ಹೆಚ್ಚಿನ ಜನ್ಮಗಳನ್ನ ಕೊಡದಲೆ ಅವನ್ಗೆ ಒಂದು ಪರಿಹಾರ ಮಾರ್ಗವನ್ನ ಹೇಳಿ ಅವ್ರ ಕಡೆ ಕರ್ಕೊಂತಾರಂತೆ ಅಲ್ವಾ? ಇದರಲ್ಲಿ ನಮ್ಗೆ ಭಗವಂತ ಸೃಷ್ಟಿ ನಮ್ಗೆ ಏನಂತ ಹೇಳ್ತಾರೆ, ಕಾಪಾಡಿರೋದು ಅಥವಾ ಅವನು ಕೂಡ ನಮ್ಮನ್ನ ಕಳ್ಕೊಳ್ಳಲ್ಲ ಅನ್ನೋದಕ್ಕೆ ನಾವಿಲ್ಲಿ ತಿಳ್ಕೊಬಹುದು. ಹಾಗೆ ನಮ್ಮ ಉಡುಪಿಯ ಶ್ರೀಕೃಷ್ಣ ನಾನ್ ನಿನ್ನನ್ನ ಕಳ್ಕೊಳ್ಳಲ್ಲ ಅಂತ ತಿರುಗ್ಬಿಟ್ಟು ಕನಕದಾಸರಿಗೆ ದರ್ಶನ ಕೊಡ್ತಾರಲ್ವಾ? ಬಹಳಷ್ಟು ಇದೆ. ಭಗವಂತ ಸ್ಪೆಷಲ್ ಆಗಿ ಅಂದ್ರೆ ಈವನ್ ಯಾರು ಸುಮಿತ್ರಮ್ಮ ಮಾತಾಜಿ ಹೇಳಿದ ಪ್ರಭಾವತಿ ಮಾತಾಜಿನ ಗೊತ್ತಾಗ್ಲಿಲ್ಲ, ಇವ್ರದ್ದು ಹಾಗೆ ಹೇಳ್ಬೋದು. ಅಂಬರೀಷ ಮಹಾರಾಜ ಅವರೆಲ್ಲ ಭಗವಂತ ಅವನಿಗೆ ತೋರ್ಸ್ಕೊಡ್ತಾನೆ, ಬಿಟ್ಕೊಡಲ್ಲ ನನ್ನ ಭಕ್ತರನ್ನ ಅಂತ ಅಲ್ವಾ? ಗಜೇಂದ್ರ ಮೋಕ್ಷ ಎಲ್ಲ ಆಗುತ್ತೆ, ಆದ್ರೆ ಇದ್ರಲ್ಲಿ ಅವನ್ ಬಿಟ್ರು ಕೂಡ ಬಿಡಲ್ಲ ಭಗವಂತ. ಅದನ್ನ ನಾನು ಕೇಳಿದೆ ಅಷ್ಟೆ. ಧನ್ಯವಾದ ಎಲ್ಲರಿಗೂ. ಹಾಗೆ ಬ್ರಹ್ಮ ಸಂಹಿತೆಯಲ್ಲಿ ಒಂದನ್ನ ಹೇಳ್ತಾರೆ, ಪ್ರೇಮಾಂಜನಚ್ಚುರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಷು ವಿಲೋಕಯಂತಿ ಯಂ ಶ್ಯಾಮ ಸುಂದರಂ ಅಚಿಂತ್ಯಂ ಗುಣಸ್ವರೂಪಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಇದನ್ನ ನಾವೆಲ್ಲ ಹೇಳಿದೀವಲ್ಲ ಕೀರ್ತನೆಯಲ್ಲಿ. ಆದಿ ಪುರುಷನಾದ ಗೋವಿಂದನನ್ನ ನಾನು ಪೂಜಿಸುತ್ತೇನೆ. ಪ್ರೇಮಾಂಜನವನ್ನು ಕಣ್ಣಿಗೆ ಲೇಪಿಸಿಕೊಂಡು ಭಕ್ತ ಸದಾ ಅವನನ್ನ ನೋಡ್ತಾನಂತೆ. ಭಕ್ತನ ಹೃದಯದಲ್ಲಿ ನೆಲೆಸಿರುವ ಅವನು ಶ್ಯಾಮ ಸುಂದರ ನಿತ್ಯ ಸ್ವರೂಪದಲ್ಲಿ ಕಾಣಿಸ್ತಾನೆ. ಯಾವಾಗ ನಾವು ಭಗವಂತನ ಪ್ರೀತಿಯಿಂದ ಕಾಣ್ತೀವಿ, ತಿಳ್ಕೊಂತೀವಿ, ಭಗವಂತ ತನ್ನ ಶ್ಯಾಮ ಸುಂದರ ನಿತ್ಯ ಸ್ವರೂಪದಲ್ಲಿ ನಮ್ಗೆ ಕೃಷ್ಣ ಅಂದಿದೆ ಆ ರೂಪ ನಮ್ಗೆ ಬರುತ್ತಂತೆ. ಹಾಗಾದ್ರೆ 31ನೇ ಶ್ಲೋಕವನ್ನ ನೋಡೋಣ. ಗೀತಾರಾಜು ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸರ್ವಭೂತ ಸ್ಥಿತಂ ಯೋ ಮಾಂ ಭಜತೈಕತ್ವಮಾಸ್ಥಿತಃ ಸರ್ವಥಾ ವರ್ತಮಾನೋ ಅಪಿ ಸ ಯೋಗಿ ಮಯಿ ವರ್ತತೆ. ಅನುವಾದ: ನಾನು ಮತ್ತು ಪರಮಾತ್ಮನು ಒಂದೇ ಎಂದು ತಿಳಿದು ಸದಾ ಪರಮಾತ್ಮನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗಿರುವ ಯೋಗಿಯು ಎಲ್ಲ ಸನ್ನಿವೇಶಗಳಲ್ಲಿಯೂ ನನ್ನಲ್ಲಿಯೇ ಇರುತ್ತಾನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ. ಇಲ್ಲಿ ಹೇಳ್ತಾರೆ, ನಾನು ಮತ್ತು ಪರಮಾತ್ಮನು ಒಂದೇ, ಆತ್ಮ ಪರಮಾತ್ಮ ಒಂದೇ. ಹೇಗೆ? ಭಗವಂತ ಮತ್ತು ಭಕ್ತ, ಈ ಭಗವಂತನ ಗುಣಗಳು ಯೋಗಿ ಮತ್ತು ಭಕ್ತನ ಗುಣಗಳಲ್ಲಿ ಬಂದು ಸೇರ್ಕೊಡುತ್ತಂತೆ. ಆದರೆ ಭಗವಂತ ಗುಣಾತ್ಮಕವಾಗಿ ಅವನ ಗುಣಗಳನ್ನ ನಮ್ಗೆ ಕೊಟ್ರು ಕೂಡ ನಾವು ಪ್ರಮಾಣಾತ್ಮಕವಾಗಿ, ಅಂದ್ರೆ ಒಂದು ಸಾಗರದಲ್ಲಿ ಒಂದು ಹನಿ ನೀರು ಯಾವ ಕ್ವಾಲಿಟೀಸ್ ಅಂದ್ರೆ ಗುಣಗಳಿರುತ್ತೋ ಅದೇ ಪೂರ್ತಿ ಸಾಗರದಲ್ಲಿ ಯಾವ ಹನಿ ತಗೊಂಡ್ರು ಅದೇ ಇರುತ್ತೆ. ಹಾಗೆ ಭಗವಂತನಿಗೂ ನಮಗೂ ಸೇಮ್ ಗುಣ ಇರುತ್ತೆ. ಆದ್ರೆ ಭಗವಂತ ಸಾಗರ, ನಾವು ಒಂದು ಹನಿ ಅಷ್ಟೇ. ಅಂದ್ರೆ ಕ್ವಾಂಟಿಟೇಟಿವ್ಲಿ ಭಗವಂತ ನಮ್ಗಿಂತ ದೊಡ್ಡವರು ಅಂತ ನಾವು ಅರ್ಥ ಮಾಡ್ಕೋಬೇಕು. ಯಾರು ನಾನು ಪರಮಾತ್ಮ ನಾನು ಎಲ್ಲ ಒಂದೇ ಅಂತ ತಿಳ್ಕೊಂಡು ಭಗವಂತನ ಭಕ್ತಿಪೂರ್ವಕ ಸೇವೆ, ಭಕ್ತಿಯಲ್ಲಿ ತೊಡಗಿರ್ತಾರೋ ಎಲ್ಲ ಸನ್ನಿವೇಶದಲ್ಲೂ ಭಗವಂತ ತನ್ನ ಹತ್ರ ಇಟ್ಕೊಂಡು ಕಾಪಾಡ್ತಾರಂತೆ. ಭಕ್ತಿರಥಾಮೃತ ಸಿಂಧುವಿನಲ್ಲಿ ಹೇಳ್ತಾರೆ, ನಿಖಿಲ ಸ್ವಪ್ಯವಸ್ಥಾಸು ಜೀವನ್ ಮುಕ್ತ ಸ ಉಚ್ಯತೆ. ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವ ಭಗವಂತನ ಭಕ್ತ
ಸಹಜವಾಗಿಯೇ ಮುಕ್ತನಾಗಿರುತ್ತಾನೆ. ಆಮೇಲಲ್ಲ, ಅವನು ಬದುಕಿನಿದ್ದಾಗ್ಲೂ ಮುಕ್ತವಾಗಿ ಇರ್ತಾನೆ ಅಂತ ಭಗವಂತ ತಿಳಿಸ್ತಾರೆ. ಅಷ್ಟೇ ಅಲ್ಲ, ನಾರದ ಪಂಚರಾತ್ರದಲ್ಲಿ ಇದನ್ನ ದೃಢಪಡಿಸಿದ್ದಾರಂತೆ. ದಿಕ್ಕಾಲಾದ್ಯವ ನವಚ್ಛಿನ್ನೆ ಕೃಷ್ಣೋ ಚೇತೋ ವಿದಾಯ ಚ ತನ್ಮಯೋ ಭವತಿ ಕ್ಷಿಪ್ರಂ ಜೀವೋ ಬ್ರಹ್ಮಣಿಯೋ ಜಯೇತ್. ಹೇಳ್ತಾರೆ, ಕೃಷ್ಣ ಸರ್ವಾಂತರ್ಯಾಮಿ ಮತ್ತು ಕಾಲ ದೇಶ ಎಲ್ಲವನ್ನ ಮೀರಿದವನು. ಅವನು ದಿವ್ಯ ರೂಪದಲ್ಲಿ ಗಮನವನ್ನು ಕೇಂದ್ರೀಕರಿಸುವುದರಿಂದ ಮನುಷ್ಯನು ಕೃಷ್ಣ ಚಿಂತನೆಯಲ್ಲಿ ಮಗ್ನನಾಗುತ್ತಾನೆ. ಅನಂತರ ಕೃಷ್ಣನ ದಿವ್ಯ ಸಹವಾಸದ ಆನಂದ ಸ್ಥಿತಿಯನ್ನ ಪಡಿತಾನೆ. ಹಾಗಾಗಿ ಭಗವಂತನನ್ನ ಏನು 2 ಕೈಗಳ ಕೃಷ್ಣನ ರೂಪದಲ್ಲಿ, 4 ಕೈಗಳ ವಿಷ್ಣುವಿನ ರೂಪದಲ್ಲಿ ನಾವು ಭಜಿಸ್ಬೇಕು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಗೋಪಾಲ ತಾಪನಿ ಉಪನಿಷತ್ತಿನಲ್ಲಿ ಹೀಗೆ ದೃಢಪಡಿಸಿರ್ತಾರೆ. ಇದನ್ನ ಜಸ್ಟ್ ಹೇಳಿರೋದಲ್ಲ, ದೃಢ ಅಂದ್ರೆ ಅವರು ಅದನ್ನ ಪ್ರಮಾಣೀಕರಿಸಿರ್ತಾರೆ. ಏಕೋಪಿ ಸನ್ ಬಹುದಾಯೋ ಅವಭಾತಿ ಅಂದ್ರೆ ಭಗವಂತನು ಒಬ್ಬನೇ ಆದರೂ ಅಸಂಖ್ಯಾತ ಹೃದಯಗಳಲ್ಲಿ ಬಹುವಾಗಿ ಅವನಿದ್ದಾನೆ, ನಮ್ಮ ಎಲ್ಲರ ಹೃದಯದಲ್ಲಿ ಇದ್ದಾನೆ ಅಂತ ಸ್ಮೃತಿ ಶಾಸ್ತ್ರದಲ್ಲಿ ಹೇಳ್ತಾರಂತೆ. ಏಕ ಏವ ಪರೋ ವಿಷ್ಣು ಸರ್ವವ್ಯಾಪಿ ನ ಸಂಶಯ ಐಶ್ವರ್ಯಾದ್ರೂಪಂ ಏಕಂಚ ಸೂರ್ಯವತ್ ಬಹುದೇಯತೆ. ವಿಷ್ಣುವು ಒಬ್ಬನೇ, ಆದರೂ ಅವನು ನಿಶ್ಚಯವಾಗಿಯೂ ಸರ್ವವ್ಯಾಪಿ. ಗ್ರಹಿಕೆಗೆ ಮೀರಿದ ಅವನ ಶಕ್ತಿಯಿಂದ ಸೂರ್ಯನು ಬಹುಸ್ಥಳಗಳಲ್ಲಿ ಒಂದೇ ಕಾಲದಲ್ಲಿ ಕಾಣಿಸುವಂತೆ ತನಗೆ ಒಂದೇ ರೂಪವಿದ್ದರೂ ಎಲ್ಲೆಲ್ಲೂ ಇದ್ದಾನೆ. ಹೀಗೆ ಸೂರ್ಯ ಎಲ್ಲ ಕಡೆ, ಭೂಮಿ ಸುತ್ತಲೂ ಎಲ್ಲ ಕಡೆ ಒಂದೇ ಕಾಲದಲ್ಲಿ ಕಾಣಿಸ್ಕೊಳ್ತಾನೆ. ಅಂದ್ರೆ ನಾವು ನೋಡಿದಾಗ, ಈಗ ಸೂರ್ಯನ ಪ್ರಕಾಶವನ್ನ ನೋಡಿದಾಗ ರೈಟ್ ಲೆಫ್ಟ್ ಹಿಂದೆ ಮುಂದೆ ಎಲ್ಲ ಕಡೆ ಕೂಡ ನಮಗೆ ಅವನ ಸರ್ವವ್ಯಾಪಿ, ಎಲ್ಲ ಕಡೆಗಳಲ್ಲೂ ಅವನು ತನ್ನ ಬ್ರೇಕ್ ಆಗ್ತಾ ಇದೆ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಕ್ಲಿಯರ್ ಇಲ್ಲ ಮಾತಾಜಿ. ಬ್ರೇಕ್ ಆಗ್ತಾ ಇದೆ ಮಾತಾಜಿ. ಹರೇ ಕೃಷ್ಣ. ಬ್ರೇಕ್ ಆಗ್ತಾ ಇದೆ ಮಧ್ಯೆ ನೆಟ್ವರ್ಕ್. ವಾಯ್ಸ್ ಬ್ರೇಕ್ ಆಗ್ತಿಲ್ಲ. ಕ್ಲಿಯರ್ ಇಲ್ಲ. ಕೇಳಿಸ್ತಿಲ್ವಾ? ನಾವು ಓಕೆ ಮಾತಾಜಿ. ಪರವಾಗಿಲ್ವಾ? ಎಸ್ ಮಾತಾಜಿ, ಕರೆಕ್ಟ್ ಇದೆ. ಇವಾಗ ಓಕೆ ಮಾತಾಜಿ, ಅವಾಗ ಬ್ರೇಕ್ ಕೇಳಿಸ್ತಾ ಇದೆ ಮಾತಾಜಿ, ಕೇಳಿಸ್ತಾ ಇದೆ. ಟ್ರೈ ಮಾಡ್ತೀನಿ, ಹೇಳ್ತೀನಿ ಮತ್ತೆ. ಹಾಗಾದ್ರೆ ಹೇಳಿ, ಇಂಟರ್ನೆಟ್ ಚೇಂಜ್ ಮಾಡ್ಕೊತೀನಿ. ಆದ್ರೆ ಮಾಡಿದ್ರೆ ಏನಾಗುತ್ತೆ, ಲಾಗೌಟ್ ಆಗಿ ಲಾಗಿನ್ ಆಗುತ್ತೆ ಅಷ್ಟೇ. ಇರ್ಲಿ ಇವಾಗ ಕ್ಲಿಯರ್ ಇದೆ ಮಾತಾಜಿ. ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ, ಧನ್ಯವಾದ. ಒಬ್ಬ ಸೂರ್ಯ ಎಲ್ಲರ ಕಡೆ ಪ್ರಕಾಶವನ್ನು ಬೆಳಗಿಸುವ ಹಾಗೆ ಕೃಷ್ಣನ್ಗೆ ಒಂದೇ ರೂಪ ಇರತ್ತಂತೆ, ಆದ್ರೆ ಅವನು ಎಲ್ಲೆಲ್ಲೂ ಇರ್ತಾನೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ ಇಲ್ಲಿ ತಿಳಿಸ್ತಿದ್ದಾರೆ. ಕೃಷ್ಣ ಅಥವಾ ವಿಷ್ಣು, ನಾರಾಯಣ ಎಲ್ಲ ಒಂದೇ. ಹಾಗೆ 32ನೇ ಶ್ಲೋಕವನ್ನ ನೋಡೋಣ. ಓದಿ ಶೈಲ ಮಾತಾಜಿ. ಆತ್ಮೌಪಮ್ಯೇನ ಸರ್ವತೆ ಸುಮಂ ಸಮಂ ಪಶ್ಯತಿ ಏರರ್ಜುನ ಸುಖಂ ವಾ ಯದಿ ವಾ ದುಃಖಂ ಸಹ ಯೋಗಿ ಪರಮಃ ಮತಃ. ಅನುವಾದ: ಅರ್ಜುನ ಎಲ್ಲ ಜೀವಿಗಳನ್ನು ತನ್ನೊಡನೆ ಹೋಲಿಸಿಕೊಂಡು ಅವರ ಸುಖ ದುಃಖಗಳಲ್ಲಿ ನಿಜವಾಗಿ ಯಾರು ಸಮತ್ವವನ್ನು ಕಾಣುವನೋ ಅವನೇ ಪರಿಪೂರ್ಣ ಯೋಗಿ. ಅರ್ಜುನನ್ಗೆ ಹೇಳ್ತಾ ಇದ್ದಾರೆ, ಎಲ್ಲ ಜೀವಿಗಳನ್ನು ತನ್ನೊಡನೆ ಹೋಲಿಸಿಕೊಂಡು ಅವರ ಸುಖ ದುಃಖಗಳಲ್ಲಿ ನಿಜವಾಗಿ ಯಾರು ಸಮತ್ವವಾಗಿ ಕಾಣುವನೋ ಅವನೇ ಪರಿಪೂರ್ಣ ಯೋಗಿ. ಅಂದ್ರೆ ಯಾರಾದ್ರೂ ಏನ್ ಹೇಳಿದ್ರೆ, ನೀನೇನ್ ಮಹಾ, ನಿನ್ಗಿಂತ ಜಾಸ್ತಿ ನಾನ್ ಕಷ್ಟಪಟ್ಟಿದ್ದೀನಿ, ನೀನೇನ್ ಮಹಾ, ನಿನ್ಗಿಂತ ಜಾಸ್ತಿ ನಾನ್ ಮಾರ್ಕ್ಸ್ ಮಾಡಿದ್ದೀನಿ, ಇದೆಲ್ಲ ಹೋಲಿಕೆ. ಅಂದ್ರೆ ಅವ್ರು ಹೇಗಿರ್ಬೇಕು ಅಂದ್ರೆ, ಎಲ್ಲ ಜೀವಿಗಳ ಸುಖ ದುಃಖಗಳಲ್ಲಿ ಆ ಜಾಗದಲ್ಲಿ ನಾನಿದ್ರೆ ಹೇಗಿರ್ತಿದ್ದೆ ಅದನ್ನ ಅವ್ರು ಯೋಚನೆ ಮಾಡಿ ಸಮತ್ವ. ನನಗೆ ಇವಾಗ ನನಗೊಂದು ನ್ಯಾಯ, ಎದುರುಗಡೆಗೊಂದು ನ್ಯಾಯ, ನಮ್ಮ ಮಕ್ಕಳಿಗೊಂದು ನ್ಯಾಯ, ಪಕ್ಕದ ಮನೆಯವ್ರ ಮಕ್ಳಿಗೊಂದು ನ್ಯಾಯ. ಯಾವ್ದು ಸತ್ಯ, ಯಾವ್ದು ಸರಿ? ನಾವೇನ್ ಮಾಡ್ತಿರ್ತೀವೋ ನಮ್ಮ ಮಕ್ಕಳು ಕೂಡ ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ನಾವೇನು ಹೇಳ್ಕೊಡುತ್ತೀರಾ, ಅವರು ಅದನ್ನೇ ಕಲಿತಾರೆ. ನಾವು ನಮ್ಮ ತಂದೆ ತಾಯಿಗಳಿಗೆ ಒಂದು ತರ ಮಾಡಿ, ಆ ಅತ್ತೆ ಮಾವಂದರಿಗೆ ಒಂದು ತರ ಮಾಡಿದ್ರೆ ನಾಳೆ ನಮ್ಮ ಮಕ್ಕಳು ಅದೇ ಮಾಡ್ತಾರೆ. ನಾವು ಇಂದು ನೋಡ್ಕೊಳಕ್ಕ ಬೇಜಾರ್ ಮಾಡ್ಕೋಬೇಡಿ, ಈ ಮಾತನ್ನ ಹೇಳ್ತಿದ್ದೀನಿ ಅಂತ. ನಾವು ಇಂದು ನಮ್ಮ ಮಕ್ಕಳನ್ನ ಹಾಸ್ಟೆಲ್ಗೆ ಹಾಕಿ ನೆಮ್ಮದಿಯಾಗಿರ್ತೀವಿ ಅಂದ್ರೆ ನಾಳೆ ನಮ್ಮನ್ ಕೂಡ ಅವರು ವೃದ್ಧಾಶ್ರಮದಲ್ಲಿ ಹಾಕ್ತಾರೆ ಅಲ್ವಾ? ಅವೆಲ್ಲ ಭಗವಂತನ ಆದ್ರೂ ಹೇಳಿದ್ದು ಒಂದು ವಿಚಾರವಾಗಿ ಹೇಳ್ಬೇಕಂದ್ರೆ, ಅದೆಲ್ಲ ಒಂಥರ
ಸರ್ಕಲಿಫೈ ಆಗಿ ನಮ್ಗೆ ಬರುತ್ತೆ ಅಂತ ನನ್ನ ಒಂದು ಭಾವನೆ ಇಲ್ಲಿ ನೋಡ್ಬೇಕಂದ್ರೆ. ಹಾಗಾಗಿ ನಾವು ಯಾವತ್ತು ಏನೇ ಮಾಡ್ಬೇಕಾದ್ರೂ ತುಂಬಾ ಯೋಚನೆ ಮಾಡ್ಬೇಕಂತ. ಆ ಜಾಗದಲ್ಲಿ ನಾನಿದ್ರೆ, ನಾಳೆ ದಿನ ಇದೇ ಸಿಚುವೇಶನ್ ನನಗ್ ಬಂದ್ರೆ, ಆ ಯೋಚನೆ ಯಾವಾಗ ನಾವು ದೂರಾಲೋಚನೆ ಇಟ್ಕೊಂಡಿರ್ತೀವಿ, ದುರಾಲೋಚನೆ ಕೂಡ ಇರ್ಬೇಕಂತ. ನನಗೂ ಹಂಗೆ ಆದ್ರೆ ಸೊ ನಾನು ಮಾಡಬಾರ್ದು, ದೂರ ಯೋಚನೆ ಮಾಡಿ ನಾವು ಒಳ್ಳೆಯದನ್ನ ಮಾಡ್ಬೇಕಂತೆ. ಅಂತಹ ಯಾರು ಸಮತ್ವವನ್ನ ಕಾಣ್ತಾನೆ, ಎಲ್ಲ ಜೀವಿಗಳು ಪಾಪ ಅವ್ರಷ್ಟು ಕಷ್ಟಪಡ್ತಿದ್ದಾರೆ, ನಾನಾಗಿದ್ರೆ ಇನ್ನೆಷ್ಟು ಕಷ್ಟ ಆಗೋದು, ಈ ರೀತಿ ಯೋಚನೆ ಯಾರು ಮಾಡ್ತಾರೋ ಅವನು ಪರಿಪೂರ್ಣ ಯೋಗಿ ಅಂತ ಭಗವಂತ ತಿಳಿಸ್ತಿದ್ದಾರೆ. ನ ಚ ತಸ್ಮಾನ್ಯಂ ನುನ್ಶೇಷು ಕಶ್ಚಿನ್ಮೇ ಪ್ರಿಯ ಕೃತ್ತಮಃ. ಭಗವದ್ಗೀತೆಯ 18ನೇ ಅಧ್ಯಾಯ ಅಂದ್ರೆ ಸೂಪರ್, ಮೋಕ್ಷದ ಒಂದು ಇದಲ್ವಾ ಅದು ಅಧ್ಯಾಯ. ಅದರಲ್ಲಿ 69ನೇ ಶ್ಲೋಕದಲ್ಲಿ ಮಾತಾಜಿ ಕ್ಲಿಯರ್ ಇಲ್ಲ ಮಾತಾಜಿ. ಯಾಕೆ ನಾನು ಇಂಟರ್ನೆಟ್ ಚೇಂಜ್ ತುಂಬಾ ಮಾಡ್ತೀನಿ, ಬ್ರೇಕ್ ಆಗ್ತಾ ಇದೆ ವಾಯ್ಸ್. ಇಂಟರ್ನೆಟ್ ಚೇಂಜ್ ಮಾಡ್ತೀನಿ, ಎಕ್ಸಿಟ್ ಆದ್ರೆ ಮತ್ತೆ ಲಾಗಿನ್ ಆಗ್ತೀನಿ ಆಯ್ತಾ. ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಮಾತಾಜಿ. ಅದೇ Yes, ಎರಡು ಇಂಟರ್ನೆಟ್ ಇನ್ನೊಂದಕ್ಕೆ ಕನೆಕ್ಟ್ ಮಾಡಿದೆ, ಇದೇನಾದ್ರೂ ವೈಫೈ ಪ್ರಾಬ್ಲಮ್ ಇರ್ಬೋದು. ಈಗ ಕೇಳಿಸ್ತಿದೆ ಅಲ್ಲ? yes, ಕ್ಲಿಯರ್ ಇದೆ. ಧನ್ಯವಾದ. ಸೊ ಇಲ್ಲಿ ಹೇಳ್ತಾರೆ ಗೀತೆ 18ನೇ ಅಧ್ಯಾಯದಲ್ಲಿ ಭಗವಂತನ ಭಕ್ತನು ಸದಾ ಎಲ್ಲ ಜೀವಿಗಳ ಕಲ್ಯಾಣಕ್ಕೆ ಗಮನ ಕೊಡುತ್ತಾನೆ. ನೋಡಿ, ನಾವು 18 ದಿನಗಳ ಅಧ್ಯಾಯವನ್ನ ಮೊದಲನೇ ಹಂತದಲ್ಲಿ ಇಷ್ಟು ವಿವರವಾಗಿ ತಿಳ್ಕೊಳಕ್ಕಾಗಲ್ಲ. ಇದೆಲ್ಲ ಇದೆಯಾ? ಇವೆಲ್ಲ ನಮ್ಗೆ ಗೊತ್ತಿರಲ್ಲ. ಹಾಗಾಗಿ ನಾನು ಹೇಳೋದು, ಇದು ಲೆವೆಲ್ ಹಂತ ಹಂತವಾಗಿ ಒಂದೊಂದು ಶ್ಲೋಕವನ್ನ ಒಂದೊಂದು ವಿವರವನ್ನ ಅರ್ಥ ಮಾಡ್ಕೊಂಡಾಗ ಖಂಡಿತವಾಗ್ಲೂ ನಮ್ಗೆ ಎಲ್ಲ ಅರ್ಥ ಆಗುತ್ತೆ. ನೀವು ಕೂಡ ಅಷ್ಟೇ, ಆದಷ್ಟು ಪುಸ್ತಕಗಳನ್ನ ಓದ್ಬೇಕು, ಒಂಚೂರು ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ಹೇಳ್ತಾರೆ ಇಲ್ಲಿ ಎಲ್ಲ ಜೀವಿಗಳ ಕಲ್ಯಾಣಕ್ಕೆ, ಬರೀ ನಾನು, ನನ್ನ ಮಕ್ಕಳು, ನನ್ನ ಫ್ಯಾಮಿಲಿ, ನನ್ನ ಆಫೀಸ್ ಇದಲ್ಲ, ಎಲ್ಲ ಜೀವಿಗಳ ಕಲ್ಯಾಣಕ್ಕೆ ಗಮನ ಕೊಟ್ಟಾಗ ಭಗವಂತನು ಪ್ರೀತಿಯರ್ಥ ಆಗ್ತಾನೆ. ಈ ರೀತಿಯಲ್ಲಿ ಅವನು ನಿಜವಾಗಿ ಎಲ್ಲರ ಸ್ನೇಹಿತನಾಗ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಹಾಗಾದ್ರೆ ಏನೇ ಹೇಳಿದ್ರು ನಮ್ಮ ಅರ್ಜುನ ಇರ್ತಾರಲ್ಲ, ಅವ್ರಿಗೆ ಅಷ್ಟು ಈಸಿಯಾಗಿ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಎಲ್ಲೋ ಒಂದ್ ಕಡೆ ಒಂದು ಕ್ವಶನ್ ಇರುತ್ತೆ. ಹಾಗಾದ್ರೆ ಭಗವಂತ ಅರ್ಜುನ ಇಲ್ಲಿ ಹೇಳ್ತಾನೆ, ಏನ್ ಹೇಳ್ತಾನೆ ನೋಡೋಣ. ಅರ್ಜುನ ಉವಾಚ ಯೋಯಂ ಯೋಗ ಸ್ವಯ ಪ್ರೋಕ್ತ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ. ಎಷ್ಟು ಚೆನ್ನಾಗಿ ಅರ್ಜುನ ಕೇಳ್ತಾನೆ ಅಂದ್ರೆ, ಅರ್ಜುನ ಎಂತವನು? ಅರ್ಜುನನ್ ಬಗ್ಗೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಅವನು ಸವ್ಯಸಾಚಿ ಮಾತಾಜಿ, ಜೊತೆಗೆ ಅವನು ತುಂಬಾ ಏಕಾಗ್ರತೆ ಇದ್ದಂತವನು. ಏನೇ ಒಂದ್ ಇದು ಮಾಡಿದ್ರು ಅವನು ಆ ಕಣ್ಣು, ಮರದಲ್ಲಿ ಇದ್ದ ಒಂದು ಪಕ್ಷಿ ಕಣ್ಣು ಎಷ್ಟು ಅವನು ನಿರ್ದಿಷ್ಟವಾಗಿ ಅದೊಂದೇ ಕಾಣ್ತಾ ಇದೆ ಅಂತ ಹೇಳಿದ ಗುರುಗಳಿಗೆ. ಅಂತ ಒಂದು ಸ್ಥಿತಪ್ರಜ್ಞತೆ, ಏಕಾಗ್ರತೆ ಇದ್ದಿದ್ದು ಅರ್ಜುನನಿಗೆ ಮಾತ್ರ. ಹೌದು, ಧನ್ಯವಾದಗಳು ಮಾತಾಜಿ. ಬಟ್ ಮಾತಾಜಿ, ಅವರಿಗೆ ಜ್ಞಾನೋದಯ ಅನ್ನೋದು ಆಗಿರ್ಲಿಲ್ಲ, ಬಟ್ ಶ್ರೀಕೃಷ್ಣ ಕಣ್ ತೆರೆಸ್ತಾನೆ, ಹಂಗಾಗಿ ಪರಮಾತ್ಮ ಕಣ್ ತೆರೆಸೋದ್ರಿಂದ ಅವರಿಗೆ ಜ್ಞಾನೋದಯ ಅನ್ನೋದು ಅರ್ಜುನನ್ಗಿರುತ್ತೆ. ಅವ್ನು ಶುದ್ಧ ಭಕ್ತ, ಕೃಷ್ಣನೊಂದಿಗೆ ಜನ್ಮ ಜನ್ಮದಲ್ಲಿ ಬಂದಿರೋದು. ಆದರೆ ಈ ಭಗವದ್ಗೀತೆನ ಅರ್ಜುನನ ಮೂಲಕ ನಮಗ್ ತಿಳಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಕೃಷ್ಣ ಅವನಿಗೆ ಮಾಯೆಯನ್ನ ಕಲಿಸಿರ್ತಾರೆ. ನಾವ್ ಅಜ್ಞಾನಿಗಳು. ಇಲ್ಲ, ನಾವು ಕೂಡ ಅರ್ಜುನನ ಹಾಗೆ ಇಚ್ಛೆ ಇಟ್ಟು ಪ್ರಶ್ನೆಗಳನ್ನ ಹಾಕಿ ಅರ್ಥ ಮಾಡಿಕೊಂಡು ಅವರ ಹೋಲಿಸ್ಕೊಂಡು ಅದರಲ್ಲಿ ಇದಾದಾಗ ನಾವು ಕೂಡ ಭಗವಂತನಿಗೆ ಶರಣಾದಾಗ ನಾವು ಕೂಡ ಅರ್ಜುನನ ಹಾಗೆ ವಿಜಯಿಗಳಾಗ್ತೀವಿ ಅಲ್ವಾ? ಅರ್ಜುನ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಎಲ್ಲೆಲ್ಲಿ ಕೃಷ್ಣಾರ್ಜುನರಿರ್ತಾರೆ ಅಲ್ಲಿ ಯಾವಾಗ್ಲೂ ವಿಜಯ ಇರುತ್ತೆ. ಅರ್ಜುನ ಯಾವುದ್ರಲ್ಲೂ ಸೋತಿಲ್ಲಂತೆ, ಒಂದೇ ಅದಕ್ಕೆ ಅವನ್ನ ವಿಜಯಿ ಅಂತಾರೆ. ಎಲ್ಲ ಯುದ್ಧದಲ್ಲೂ ಅವ್ನ್ ಗೆದ್ದಿದ್ದಾನಂತೆ, ಅವನ್ಗೆ ಸೋಲು ಅನ್ನೋದು ಯಾವತ್ತೂ ನೋಡಿಲ್ಲಂತೆ. ಅಂತಹ ಅರ್ಜುನ ಇಲ್ಲಿ ಹೇಳ್ತಾನಂತೆ, ನೀನು ಸಂಗ್ರಹವಾಗಿ ಹೇಳಿದ ಈ ಯೋಗ ಪದ್ಧತಿ ಕಾರ್ಯ ಸಾಧ್ಯವಲ್ಲ, ನನಗೆ ಈ ರೀತಿ ಕಾನ್ಸಂಟ್ರೇಟ್ ಮಾಡಿ ಯೋಗವನ್ನ ಮಾಡ್ಲಿಕ್ಕೆ ಆಗಲ್ಲ.
ಅವರು ಸತ್ಯಯುಗದಲ್ಲಿ ಮಾಡ್ತಿದ್ರು, ಆಗ್ಲೇ ದ್ವಾಪರ ಯುಗದಲ್ಲಿ ಆಗೋದಿಲ್ಲ ಅಂದ್ರೆ ನಾವ್ ಅರ್ಥ ಮಾಡ್ಕೋಬೇಕು ಯಾವ ಯಾವ ಯುಗದಲ್ಲಿ ಏನು ಮಾಡ್ಬೇಕು ಅದನ್ನೇ ಮಾಡ್ಬೇಕು ಅಂತ. ಮತ್ತು ಸಹಿಸಲ ಸಾಧ್ಯವಾದದ್ದು ನಾವು ಅದನ್ನ ಸಹಿಸ್ಕೊಂಡು ಆ ರೀತಿ ನಾವು ಏನೋ ಅಷ್ಟಾಂಗ ಯೋಗವನ್ನ ಮಾಡಿ ನಿನ್ನನ್ನ ಪಡೆದುಕೊಳ್ಳುವ ಆ ಮಾರ್ಗ ಸುಲಭ ಕಾರ್ಯ ಸಾಧುವಲ್ಲ ಎಂದು ನನಗೆ ಅನ್ನಿಸ್ತಿದೆ. ಯಾಕಂದ್ರೆ ಮನಸ್ಸು ಪ್ರಕ್ಷುಬ್ಧವಾದದ್ದು ಮತ್ತು ಚಂಚಲವಾದದ್ದು. ಹೋಗುವ ಗಾಳಿಯನ್ನ ಇಡ್ತೀನಿ ಬೇಕಿದ್ರೆ, ಅದ್ ಕಾಣೋದಿಲ್ಲ ಆದ್ರೂ ಹಿಡಿದಿಡ್ತೀನಿ ನಾನು, ಎಂತಹ ಯುದ್ಧವನ್ನ ಗೆಲ್ತೀನಿ. ಆದ್ರೆ ಮನಸ್ಸನ್ನ ಗೆಲ್ಲೋದು ಕಷ್ಟ. ಹಾಗಾಗಿ ಈ ಯೋಗ ಪದ್ಧತಿ ನನಗೆ ಆಗಲ್ಲ ಅನ್ಸುತ್ತೆ ಅಂತ ಇಲ್ಲಿ ಅರ್ಜುನ ಹೇಳ್ತಿದ್ದಾನೆ. ಅಂದ್ರೆ ನಿಮ್ಗೆ ಎಷ್ಟ್ ಜನಕ್ಕೆ ಅನ್ಸುತ್ತೆ ನಿಮ್ಗಾಗುತ್ತೆ ಅಂತ? ಯಾರಿಗಾದ್ರೂ ಅನ್ಸುತ್ತಾ? ಅದು ಈ ಕಲಿಯುಗದಲ್ಲಿ. ಸಾಧ್ಯ ಇಲ್ಲ. ಹರೇ ಕೃಷ್ಣ. ಆಗಲ್ಲ ಮಾತಾಜಿ, ಕಷ್ಟ ಇದೆ. ಖಂಡಿತ ಸಾಧ್ಯವಿಲ್ಲ. ದೇಹದಾರಿಗಳಿಗೆ ಕಷ್ಟ ಅಂತ ಭಗವಂತನೇ ತಿಳಿಸಿದ್ದಾನೆ. ಹಾಗಾಗಿ ಅವನು ಏನ್ ಮಾಡಿದಾನೆ, ಕಲಿಯುಗದ ಒಂದು ವರ ಅಂತ ಹರೇ ಕೃಷ್ಣ ಮಹಾಮಂತ್ರ, ನಾಮ ಮಂತ್ರ, ನಾಮ ಜಪ, ವಿಷ್ಣು ಸಹಸ್ರನಾಮ, ರಾಮನಾಮ ಎಲ್ಲವನ್ನ ಕೊಟ್ಟಿದ್ದಾರೆ. ನಾವು ಈ ಸ್ಮೃತಿಗಳನ್ನ, ಪುರಂದರದಾಸರ ಕೀರ್ತನೆಗಳನ್ನ ಎಲ್ಲ ಹೇಳುವಾಗ ನಾವು ಹೇಳ್ತೀವಲ್ಲ, ಆ ಸಾಹಿತ್ಯವನ್ನ ಅರ್ಥೈಸ್ಕೊಂಡು ಅದರ ಒಂದು ಭಾವವನ್ನ ನಾವು ಜೀವಿಸ್ಬೇಕಂತೆ. ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಹೇಳಿದಾಗ ಆ ಒಂದು ಭಾವ ಭಗವಂತನಿಗೆ ಪ್ರೀತ್ಯರ್ಥ ಆಗತ್ತಂತೆ. ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ನನಗಂತೂ ಸಾಧ್ಯ ಇಲ್ಲ ಅಂತ ಅರ್ಜುನನೇ ಹೇಳ್ತಾ ಇದ್ದಾರೆ. ಶುಚೌ ದೇಶೆ ಎಂಬ ಮಾತುಗಳನ್ನ ಪ್ರಾರಂಭಿಸಿ ಯೋಗಿ ಪರಮ ಎಂಬ ಮಾತುಗಳಿಂದ ಮುಕ್ತಾಯ ಮಾಡಿ ಶ್ರೀಕೃಷ್ಣನು ಅರ್ಜುನನಿಗೆ ವರ್ಣಿಸಿದ ಯೋಗ ಪದ್ಧತಿ ಅರ್ಜುನನು ಇಲ್ಲಿ ಅಸಾಮರ್ಥ್ಯ ಭಾವದಿಂದ ತಿರಸ್ಕರಿಸುತ್ತಿದ್ದಾನೆ. ನನಗೆ ಅಷ್ಟು ಸಾಮರ್ಥ್ಯ ಖಂಡಿತ ಇಲ್ಲ, ನಾನು ಅಷ್ಟಾಂಗ ಯೋಗದಿಂದ ನಿನ್ನನ್ನ ಪಡೆದುಕೊಳ್ಳಲು ನಂಗೆ ಸಾಧ್ಯವಿಲ್ಲ ಅಂತ ಅಲ್ಲಿ ಹೇಳ್ತಿದ್ದಾರೆ. ಇಲ್ಲಿ ಹೇಳ್ತಾರೆ, ಚಂಚಲಂ ಹಿ ಮನ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದಷ್ಕರಂ. ಹೇಳದ್ನಲ್ಲ, ಮನಸ್ಸು ಚಂಚಲ ಪ್ರಕ್ಷುಬ್ಧ, ಹಠಮಾರಿ ಬಲ. ನಾನು ಹಿಂಗೆ ಹೇಳ್ಕೊಂಡ್ ಬರ್ತಾ ಇರ್ತೀನಿ, ಅದ್ ಹಂಗೆ ಹೇಳ್ಕೊಂಡು ಹೋಗ್ತಾ ಇರತ್ ನನ್ನ, ಅಲ್ವಾ? ಎಷ್ಟೋ ಕಷ್ಟಪಟ್ಟು ನಾವು ಬಂದು ಭಗವದ್ಗೀತೆ ಕ್ಲಾಸಿಗೆ ಜಾಯಿನ್ ಆಗಿ ಎಲ್ಲ ಮಾಡ್ತೀವಿ. ಅದಾಗಿದ ತಕ್ಷಣ ಮೈಂಡ್ ಎಷ್ಟು ವಿತಿನ್ ಎ ಸೆಕೆಂಡ್ ನಾವು ಲೌಕಿಕ ಪ್ರಪಂಚಕ್ಕೆ ಹೋಗ್ತೀವಿ. ಹೌ ಸ್ಟ್ರಾಂಗ್ ಇಟ್ ಈಸ್ ಅಲ್ಲ. ಹಾಗೆ ಅರ್ಜುನ ಹೇಳ್ತಾನಂತೆ, ಗಾಳಿಯನ್ನ ನಿಯಂತ್ರಿಸುವುದಕ್ಕಿಂತ ಮನಸ್ಸನ್ನ ನಿಯಂತ್ರಿಸುವುದು, ನಿಗ್ರಹಿಸುವುದು ಕಷ್ಟ ಅಂತ ಅರ್ಜುನ ಹೇಳ್ತಿದ್ದಾರೆ. ನಾವಲ್ಲ, ಅಲ್ವಾ? ಹಾಗಾದ್ರೆ ಕಠೋಪನಿಷತ್ತು ವೈದಿಕ ಸಾಹಿತ್ಯದಲ್ಲಿ ಏನ್ ಹೇಳ್ತಾರೆ ನೋಡೋಣ. ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವ ಚ ಬುದ್ಧಿಂ ತು ಸಾರಥಿಂ ವಿದ್ಧಿ ಮನಃಪ್ರಗ್ರಹಮೇವ ಚ ಇಂದ್ರಿಯಾಣಿ ಹಯಾನೋಹುರ್ ವಿಷಯಾಂಸ್ತೇಷು ಗೋಚರಾನ್ ಆತ್ಮೇಂದ್ರಿಯಂ ಮನೋಯುಕ್ತಂ ಭೋಕ್ತಿತ್ಯಾಹುರ್ ಮನೀಷಿಣಃ. ಹೇಳ್ತಾರೆ, ಬುದ್ಧಿಶಕ್ತಿಯು ಮನಸ್ಸನ್ನು ನಿರ್ದೇಶಿಸಬೇಕು. ಮನಸ್ಸೇ ನಮ್ಮನ್ನ ಆಳಂಗಿರ್ಬಾರ್ದು. ಬುದ್ಧಿ ಇಟ್ಕೊಂಡು ಮನಸ್ಸನ್ನ ನಾವು ನಿಗ್ರಹಿಸ್ಬೇಕು. ಆದರೆ ಮನಸ್ಸು ಎಷ್ಟು ಗಟ್ಟಿ ಮತ್ತು ಹಠಮಾರಿ ಅಂದರೆ, ಒಂದು ತೀವ್ರವಾದ ರೋಗಾಣು ಸೋಂಕು, ಒಂದು ಯಾವ್ದಾದ್ರು ಕಾಂಟಿಜಿನಸ್ ಅಂತ ಹೇಳ್ತಾರಲ್ಲ, ಒಂದು ಕ್ರಿಮಿಕೀಟದಿಂದ ಒಂದು ರೋಗಗಳು ಸಾಂಕ್ರಾಮಿಕವಾಗಿ ಆಗುತ್ತಲ್ಲ, ಅಂತಹ ಸೋಂಕು ಔಷಧಿಯ ಪರಿಣಾಮವನ್ನು ಮೀರಿಸುವಂತೆ ಏನ್ ಮಾಡುತ್ತೆ, ಒಂದು ಡೋಸೇಜ್ ಈ ತರ ಕೊಡ್ತಾರೆ. ಆ ಒಂದು ಕೀಟಾಣು ಹೆಂಗಿರುತ್ತೆ ಅಂದ್ರೆ, ಅದು ಸ್ಟ್ರಾಂಗ್ ಆಗ್ತಾ ಆಗ್ತಾ ಮೊದ್ಲಿಗೆ ಸ್ವಲ್ಪ ಏನಾದ್ರು ಆದಾಗ ನಾವು ಮೆಡಿಸಿನ್ ತಗೊಂಡಿದ ತಕ್ಷಣ, ಔಷಧಿ ತಗೊಂಡಿದ ತಕ್ಷಣ ಸರಿ ಹೋಗ್ಬಿಡುತ್ತೆ. ಅದೇ ಜಾಸ್ತಿ ಆದಾಗ ನಾವು ತಗೊಂಡ್ರೆ ಆ ಔಷಧಿ ಪರಿಣಾಮ ಕೂಡ ಮೀರಿಸಿ ನಮ್ಗೆ ಮತ್ತೆ ಅದು ತೊಂದರೆ ಕೊಡುತ್ತಂತೆ. ಹಾಗೆ ಮನಸ್ಸು ಬಹುಬಾರಿ ಮನುಷ್ಯನ ಬುದ್ಧಿಶಕ್ತಿಯನ್ನ ಅಧೀನ ಮಾಡ್ಕೊಂಡ್ಬಿಡುತ್ತಂತೆ, ಬುದ್ಧಿ ಕೂಡ ನಾಶ ಮಾಡ್ಬಿಡುತ್ತಂತೆ ಆ ಮನಸ್ಸು. ಇಲ್ಲಿ ಹೇಳ್ತಾರೆ, ಯೋಗಿಕಾಭ್ಯಾಸವು ಇಂತಹ ಗಟ್ಟಿ ಮನಸ್ಸನ್ನ ನಿಯಂತ್ರಿಸುತ್ತದೆ ಅಂತ ನಂಬಿಕೆ. ಆದ್ರೆ ಅದು ಬಹಳಷ್ಟು ಅಭ್ಯಾಸ ಇರ್ಬೇಕು. ಆದ್ರೆ ಅರ್ಜುನನಂತರ ಲೌಕಿಕ ವ್ಯಕ್ತಿಗೆ ಇದು ಸಾಧ್ಯವಿಲ್ಲ. ಅಂದ್ರೆ ಇನ್ನ ಆಧುನಿಕ ಮನುಷ್ಯನ ಬಗ್ಗೆ ಹೇಳಕ್ಕೆ ಏನಿದೆ ಅಂತ ಇಲ್ಲಿ ನಮ್ಮ ಪ್ರಭುಪಾದರು ಕೇಳ್ತಿದ್ದಾರೆ. ಇಲ್ಲಿ ಹೇಳ್ತಾರೆ, ಸವೈ ಮನಃ ಕೃಷ್ಣ ಪದಾರವಿಂದಯೋ. ಅಂದ್ರೆ ಮನುಷ್ಯನು ತನ್ನ ಮನಸ್ಸನ್ನ ಸಂಪೂರ್ಣವಾಗಿ ಕೃಷ್ಣನಲ್ಲಿ ತೊಡಗಿಸ್ಬೇಕು. ಆಗ ಮಾತ್ರ ಮನಸ್ಸನ್ನು ಕ್ಷೋಭೆಗೊಳಿಸುವ ಯಾವ ಕಾರ್ಯಗಳು ಉಳಿಯುವುದಿಲ್ಲ. ಮನುಷ್ಯನ ಬೇಜಾರೇ ಆಗಲ್ಲಂತೆ. ಯಾವಾಗ
ಯಾವಾಗ ನಾವು ಮನಸ್ಸನ್ನ ಕೃಷ್ಣನಲ್ಲಿ ತೊಡಗಿಸ್ತೀವಿ ಅಷ್ಟೇ. ಹಾಗಾದರೆ ಅರ್ಜುನ ಆಗಲ್ಲ ಅಂತನಲ್ಲ, ಅದಕ್ಕೆ ಭಗವಂತ ಏನ್ ಹೇಳ್ತಾರೆ ನೋಡೋಣ. ಓದಿ ಗೀತಾರಾಜ ಮಾತಾಜಿ. ಯಾರಾದ್ರೂ ಬೇರೆಯವರು ಓದಿದ್ರು ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಚಂಚಲಂ ಹಿ ಮನಃ ಕೃಷ್ಣ ಅಲ್ಲ ಪರ ಅಲ್ಲ, ಮಾತಾಜಿ ಅದಾಯ್ತು. ಶ್ಲೋಕ 35 ಎಸ್ ಮತ್ ಹರೇ ಕೃಷ್ಣ. ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹ. ಭಗವಾನುವಾಚ, ಅದು ಬಿಡ್ಬಾರ್ದು ಮಾತಾಜಿ, ಅದು ದೋಷ. ಸಾರಿ ಮಾತಾಜಿ. ಶ್ರೀ ಭಗವಾನುವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಂಚಲಂ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹೇತ್ಯ. ಅನುವಾದ: ಶ್ರೀಕೃಷ್ಣನು ಹೀಗೆ ಹೇಳಿದನು: ಮಹಾಬಾಹೋ, ಕುಂತಿಯ ಮಗನೂ ಆದ ಅರ್ಜುನನೇ, ಚಂಚಲವಾದ ಮನಸ್ಸನ್ನು ನಿಗ್ರಹಿಸುವುದು ಬಹು ಕಷ್ಟ. ಆದರೂ ಯೋಗ್ಯವಾದ ಅಭ್ಯಾಸದಿಂದ ಮತ್ತು ವೈರಾಗ್ಯದಿಂದ ಅದನ್ನು ನಿಗ್ರಹಿಸಬಹುದು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಕೃಷ್ಣ ಹೇಳ್ತಾನೆ ಕಷ್ಟ ಇರಬಹುದು, ಯಾಕೆಂದ್ರೆ ಮನಸ್ಸು ಚಂಚಲ ನಿಗ್ರಹಿಸೋದು ಕಷ್ಟ. ಆದ್ರೆ ಸರಿಯಾದ ಮಾರ್ಗದ ಬಹಳಷ್ಟು ಯೋಗಾಭ್ಯಾಸ ಮಾಡಿದಾಗ, ವೈರಾಗ್ಯವನ್ನ ಪಡೆದು ಬಹಳಷ್ಟು ಅಭ್ಯಾಸ ಮಾಡಿದಾಗ ಮನಸ್ಸನ್ನ ನಿಗ್ರಹಿಸಲು ಸಾಧ್ಯ. ಅಸಾಧ್ಯವಾದದ್ದು ಏನೂ ಇಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. 36ನೇ ಶ್ಲೋಕವನ್ನ ನೋಡೋಣ. ಓದಿ ಪ್ರಭಾವತಿ ಮಾತಾಜಿ. ಶ್ಲೋಕ 36. ಅಸಂಶಯಾತ್ಮನ ಯೋಗೋ ದೃಷ್ಟ ಇತಿ ಮೇ ಮತಿಃ ಪಶ್ಯತಾಂ ತು ಯತತಾಂ ಶಕ್ಯೋವ ಉಪಾಯಂ. ಮನಸ್ಸಿಗೆ ಕಠಿಣವಾಗಿ ಹಾಕಲಾರದವನಿಗೆ ಮತ್ತು ಆತ್ಮಸಾಕ್ಷಾತ್ಕಾರವು ಕಷ್ಟ. ಆದರೆ ಯಾರ ಮನಸ್ಸು ನಿಯಂತ್ರಣದಲ್ಲಿರುತ್ತದೋ ಮತ್ತು ಯಾರು ಯೋಗ್ಯವಾದ ರೀತಿಗಳನ್ನು ಪ್ರಯತ್ನಿಸಲು ಅವರಿಗೆ ಮನಸ್ಸು ಖಂಡಿತ ಯಶಸ್ಸು ಖಂಡಿತ. ಇದು ನನ್ನ ಅಭಿಪ್ರಾಯ. ಹರೇ ಶ್ರೀನಿವಾಸ. ಹರೇ ಕೃಷ್ಣ. ಮನಸ್ಸಿಗೆ ಕಡಿವಾಣ ನಿಯಂತ್ರಣ ಮಾಡದಿರೋರ್ಗೆ ಆತ್ಮ ಸಾಕ್ಷಾತ್ಕಾರ ನಿಜವಾಗ್ಲೂ ಕಷ್ಟ. ಭಗವಂತನೇ ಹೇಳ್ಬಿಡ್ತಿದ್ದಾನೆ, ನಿಮ್ಗೆ ಮನಸ್ಸನ್ನ ನಿಯಂತ್ರಿಸಕ್ ಸಾಧ್ಯ ಇಲ್ಲ ಅಂದ್ರೆ ಆತ್ಮದ ಆಧ್ಯಾತ್ಮಿಕ ಅರ್ಥ ನಿಮ್ಗೆ ಆಗದೇ ಇಲ್ಲ. ಮನಸ್ಸು ಹೇಳ್ದಂಗ್ ಹೋಗ್ತಾ ಇದ್ರೆ ಆಗಲ್ಲ. ನೀವು ಯೋಚನೆ ಮಾಡಿ, ಕೃಷ್ಣನ ಕಡೆ ಮನಸ್ಸನ್ನ ಕೇಂದ್ರೀಕರಿಸ್ಬೇಕು. ಯಾರ ಮನಸ್ಸು ನಿಯಂತ್ರಣದಲ್ಲಿದೆಯೋ, ಯೋಗ್ಯವಾದ ರೀತಿಯಲ್ಲಿ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಯತ್ನಿಸ್ತೀವೋ ಯಶಸ್ಸು ಖಂಡಿತ ಅಂತ ಕೃಷ್ಣನೇ ಹೇಳ್ತಾ ಇದ್ದಾರೆ. ಮಾತಾಜಿ. ಹರೇ ಕೃಷ್ಣ. ಮಾತಾಜಿ, ಇಲ್ಲಿ 35ನೇ ಶ್ಲೋಕದಲ್ಲಿ ಕೃಷ್ಣ ಪ್ರಜ್ಞೆ ಅನುಷ್ಠಾನದ ಮನುಷ್ಯನ 9 ರೀತಿಗಳ ಭಗವಂತನ ಭಕ್ತಿಪೂರ್ವಕ ಸೇವೆಯನ್ನು ಮಾಡುತ್ತಾನೆ ಅಂತ ಐತಲ್ಲ ಮಾತಾಜಿ. 9 ರೀತಿಗಳಲ್ಲಿ ಅಂದ್ರೆ ಯಾವ ರೀತಿ, ಯಾವ್ದು ಮಾತಾಜಿ? ಯಾವ್ದ್ರಲ್ಲಿ? ಎಷ್ಟನೇ ಶ್ಲೋಕ? ಇದು 35 ಮಾತಾಜಿ. ಅದ್ರೊಳಗೆ ಭಾವಾರ್ಥಗಳು ಕೊಟ್ಟಿದ್ದಾನೆ. ಓಕೆ, ಭಾವಾರ್ಥದಲ್ಲಿ ಕೊಟ್ಟಿದ್ದಾನೆ, ಕೃಷ್ಣ ಪ್ರಜ್ಞೆಯ ಅನುಷ್ಠಾನದಿಂದ ಮನುಷ್ಯನು 9 ರೀತಿಗಳಲ್ಲಿ ಭಗವಂತನ ಭಕ್ತಿ ಪೂರ್ವಕ ಸೇವೆಯನ್ನು ಮಾಡುತ್ತಾರೆ. 9 ರೀತಿ ಅಂದ್ರೆ ಯಾವ್ಯಾವ ಮಾತಾಜಿ? ಪೂರ್ಣ ಶಕ್ತಿ, ಪೂರ್ಣ ಜ್ಞಾನ, ಪೂರ್ಣ ಅಥವಾ ಮಾತಾಜಿ 7th ಲೈನ್ ಮಾತಾಜಿ. 7th ಲೈನ್ ನೋಡ್ತಾ ಇದ್ದೀನಿ. 9 ರೀತಿಗಳಲ್ಲಿ ಭಗವಂತನ ಭಕ್ತಿ ಪೂರ್ವಕ ಸೇವೆಯನ್ನ ಮಾಡ್ತಾನೆ. ಇಲ್ಲಿ ನನ್ನ ಪ್ರಕಾರ ಇದು 9 ಹಂತಗಳಿದೆಯಲ್ಲ ಭಕ್ತಿಪೂರ್ವಕ ಸೇವೆ, ಭಕ್ತಿ ಯೋಗದಲ್ಲಿ ಬರುತ್ತಲ್ಲ. ಹೇಳಿ ಮಾತಾಜಿ, ಹೇಳ್ತೀನಿ ಒಂದ್ ನಿಮಿಷ. ದಾಸ್ಯ ಅದೇನಾ? ದಾಸ್ಯ, ಹೌದು. ಶ್ರವಣಂ ಕೀರ್ತನಂ. ಅದೇ ಮಾತಾಜಿ. ಶ್ರವಣಂ ಕೀರ್ತನಂ ಸ್ಮರಣಂ. ನಿಧೀಶ್ ಹೇಳಕ್ ಮರ್ತೋಗ್ಬಿಡುತ್ತೆ ನಮ್ಗೆ. ಶ್ಲೋಕನೇ ಸಿದ್ಧ ಸಾಧು ಸಂಘ ಭಜನೆ ಕ್ರಿಯೆ ಅನುಷ್ಠ ನಿವೃತ್ತಿ ಧ್ಯಾನ ಮಾರ್ಗ, ಭಾವ ಪ್ರೇಮ. ಶ್ರದ್ಧಾ ಸಾಧು ಸಂಘ ಭಜನೆ ಕ್ರಿಯೆ ಅನರ್ಥ ನಿವೃತ್ತಿ ನಿಷ್ಠೆ ರುಚಿ ಆಸಕ್ತಿ ಭಾವ ಪ್ರೇಮ. ಇಲ್ಲಿ ಹೇಳ್ತಾರೆ ನೋಡಿ, ಶ್ರವಣಂ. ಒಂದ್ ನಿಮಿಷ.
ಕಾಣಿಸ್ತಿದೆ ಶ್ರವಣ ಅನ್ಸುತ್ತೆ ನಿಮ್ಗೆ. ಶ್ರವಣಂ ಕೀರ್ತನಂ ಮೊದಲನೇದು ಶ್ರವಣಂ ಅಂದಾಗ ನಾವು ಕೇಳ್ತಕ್ಕಂಥದ್ದು. ಕೇಳೋದ್ರಿಂದನೇ ಅವರು ಭಕ್ತಿ ಸೇವೆಯನ್ನ ಮಾಡ್ತಾರೆ. ಯಾರು ಹೇಳ್ಬೋದು ಹೇಳ್ತೀರಾ? ಪರೀಕ್ಷಿತ್ ಮಹಾರಾಜರಿಗೆ 7 ದಿನಗಳಲ್ಲಿ ತಕ್ಷಕ ಹಾವು ಕಚ್ಚಿ ಸಾಯಿಸ್ತೇವೆ ಅಂದಾಗ ಅವ್ರೇನ್ ಮಾಡ್ತಾರೆ? ಶುಕಮುನಿಗಳಿಂದ ಶ್ರವಣ ಭಾಗವತವನ್ನ ಕೇಳ್ತಾರಲ್ವಾ, ಹೌದು. ಅದರಿಂದಲೇ ಅವರು ಮುಕ್ತಿಯನ್ನ ಪಡಿತಾರೆ. ಹಾಗೆ ಶ್ರವಣಂ ಅಲ್ಲಿ ಪಡ್ಕೋಬಹುದು. ಎರಡನೇದು ಕೀರ್ತನಂ, ಕೀರ್ತನೆಯನ್ನ ಹೇಳ್ತಾ ಹಾಡ್ತಾ ಅವ್ರ ಬಗ್ಗೆ ಹೇಳ್ತಾನೆ ಏನ್ ಮಾಡ್ತಾರೆ? ಭಗವಂತನನ್ನ ಪ್ರೀತಿಸ್ಕೊಂಡು ಒಲಿಸೋರು. ಯಾರನ್ನ ಹೇಳ್ತೀರಾ ಕೀರ್ತನೆಗೆ? ಹರೇ ಕೃಷ್ಣ. ಆಂಜನೇಯ ರಾಮನ ದಾಸ್ಯ ಅವರು, ದಾಸ್ಯ. ದಾಸ್ಯ. ನಾರದ ಮಾತಾಜಿ. ಖಂಡಿತ. ನಾರದ ಪ್ರಭುಗಳು ಯಾವಾಗಲೂ ಭಗವಂತನ ಕೀರ್ತನೆಯನ್ನ ಮಾಡುತ್ತಾ ಭಗವಂತನನ್ನ ಪಡಿತಾರೆ. ಇನ್ನ ವಿಷ್ಣು ಸ್ಮರಣ, ಭಗವಂತನನ್ನ ಸ್ಮರಿಸ್ತಾ ಭಗವಂತನನ್ನ ಪಡೆಯುವುದು. ಪಾದ ಸೇವನ ಯಾರು? ಲಕ್ಷ್ಮೀದೇವಿ ಲಕ್ಷ್ಮೀದೇವಿ ಅವರು ಭಗವಂತನ ಪಾದ ಸೇವೆಯನ್ನ ಮಾಡಿ ಮುಕ್ತಿಯನ್ನ ಪಡಿತಾರಂತೆ. ಅರ್ಚನಂ, ಅರ್ಚನಂ ವಿಗ್ರಹ ಪೂಜೆ. ಸತಿ ಸಕ್ಕುಬಾಯಿ ತುಂಬಾ ರೀತಿ ಭಕ್ತಿಗಳನ್ನ ಇವಾಗ ಸ್ಮರಣಮಲ್ಲಿ ವಿಷ್ಣು ಸ್ಮರಣಂ ಇರ್ಬೋದು, ಭಗವಂತನ ಸ್ಮರಣೆ ಪಡೆದವಾದವರು ಬಹಳಷ್ಟು ತುಂಬಾ ಜನ ಇದ್ದಾರೆ. ಅರ್ಚ ವಿಗ್ರಹಂ ಅಂದಾಗ ತುಂಬಾ ಜನ ಭಕ್ತರು ಬರ್ತಾರೆ. ವಂದನಂ, ಭಗವಂತನಿಗೆ ನಮಸ್ಕರಿಸಿ ಅವರಿಗೆ ಅಕ್ರೂರ 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 ಹೌದು, ಅಕ್ರೂರ ಭಗವಂತನನ್ನ ಪಡಿಕೊಳ್ಳಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ ಬಂದಾಗ ಈವನ್ ಅಕ್ರೂರ ಮಹಾರಾಜನ ಕೂಡ ಅದಕ್ಕೆ ಹೇಳ್ತಾರೆ. ಇನ್ನ ದಾಸ್ಯಂ, ಮಾತಾಜಿ ಹೇಳ್ದಂಗೆ ನಮ್ಮ ಆಂಜನೇಯಲ್ಲಿ ದಾಸ್ಯದ ರೀತಿಯಲ್ಲಿ ಭಗವಂತನನ್ನ ಪಡೆದವರು. ಸಖ್ಯಂ ಅಂದ್ರೆ ಅರ್ಜುನ ಅರ್ಜುನ. ಖಂಡಿತ. ಇನ್ನ ಆತ್ಮ, ಬಲಿ ಮಹಾರಾಜ ಬಲಿ ಮಹಾರಾಜ ಅವ್ರೇನ್ ಮಾಡ್ತಾರೆ? ಆತ್ಮ ನಿವೇದನೆಯನ್ನ ಮಾಡಿ ಭಗವಂತನನ್ನ ಅವರು ಪಡ್ಕೊಂತಾರೆ. ಎಷ್ಟೋ ಸಿದ್ಧಿಯನ್ನ ಪಡ್ಕೊಂತಾರೆ ಅವರು, ಅಲ್ವಾ? ಬರ್ತಾ ಇದೆಯಾ ಇದು ಭಗವದ್ಗೀತೆದು? ಬಂತಲ್ಲ. ಹೀಗೆ ಈ 9 ವಿಧಗಳಿಂದ ನಾವು ಭಗವಂತನನ್ನ ಪಡ್ಕೋಬಹುದು ಅಂತ ಹೇಳ್ತಾರೆ ಮಾತಾಜಿ. ಯಾರು ಕೇಳಿದ್ದು? ಅರ್ಥ ಆಯ್ತಾ? ನಾನ್ ಕೇಳಿದ್ ಮಾತಾಜಿ, ಅರ್ಥ ಆಯ್ತು. ಇಲ್ಲ ಮಾತಾಜಿ, ಗೊತ್ತಾಯ್ತಲ್ಲ? ಭಕ್ತಿ ಸೇವೆಯಲ್ಲಿ ಅದನ್ನ ಒಬ್ಬೊಬ್ರ ಬಗ್ಗೆ ನಾವು ಮೊದಲನೇ ಹಂತದಲ್ಲಿ ಹೇಳಿದ್ದೇವೆ. ನಾನ್ ನಾಳೆ ನನ್ನ ಹತ್ರ ಅದೊಂದು ಸ್ಕ್ರೀನ್ ಇದೆ, ಒಬ್ಬೊಬ್ರಿಗೆ ಒಂದೊಂದು ಅದನ್ನ ಹೇಳೋದು ಕೂಡ ಹೇಳ್ತೀನಿ. ಭಗವಂತನನ್ನ ಕೀರ್ತನೆಯಲ್ಲಿ ನಮ್ಮ ಗಜೇಂದ್ರ ಮೋಕ್ಷ ಗಜೇಂದ್ರ ಕೂಡ ಮಾಡ್ತಾನೆ. ದ್ರೌಪದಿ ಕೃಷ್ಣನನ್ನ ನೆನೆಸಿ ಕೀರ್ತನೆ ಮಾಡಿದಾಗ ಕೃಷ್ಣ ಅಂದಿದ ತಕ್ಷಣ ಬರ್ತಾನೆ, ಅಲ್ವಾ? ಈ ರೀತಿ ಬಹಳಷ್ಟು ಇದೆ, ಬಹಳಷ್ಟು ನೀವು ಉಸಿರು ಮಾಡಿ ಮಾಡಿದ್ರೆ ಎಷ್ಟು ಶ್ಲೋಕ ಆಯ್ತು? 38ನೇದು ಹೇಳ್ಬೇಕಲ್ಲ? 36 ಮಾತಾಜಿ. 36 ಆಯ್ತಾ? 36 ಮಾತಾಜಿ. ಹೇಳ್ಬೇಕಲ್ಲ? 36ನೇ ಶ್ಲೋಕ ಇರೋದು ಓದಿ. ಹರಿ ಪ್ರಭಾವತಿ ಹೇಳಿದ್ರು ಮಾತಾಜಿ 36 ಅಲ್ವಾ? ಹೇಳ್ತಾ ಇದ್ರು. ಓಕೆ, ಯಾರು ಮನಸ್ಸಿಗೆ ಕಡಿವಾಣಕ್ಕಾಗಲ್ಲ, ಆತ್ಮ ಸಾಕ್ಷಾತ್ಕಾರ ಕಷ್ಟ ಆಗುತ್ತೆ. ಅಷ್ಟೇ ಅಲ್ಲ, ಯಾರು ಸರಿಯಾಗಿ ಮಾಡ್ತಾರೆ ಅವ್ರಿಗೆ ನಿಜವಾಗ್ಲೂ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಯತ್ನಿಸಿದಾಗ ಅವ್ರಿಗೆ ಯಶಸ್ಸು ಖಂಡಿತ ಅಂತ ಕೂಡ ನಾವು ಇಲ್ಲಿ ತಿಳ್ಕೊಂಡ್ವಿ. ಹಾಗಾದ್ರೆ ಅರ್ಜುನ ಬಿಡಲ್ಲ, ಇನ್ನೇನೋ ಕೇಳ್ತಾರೆ. ಏನ್ ಹೇಳ್ತಾರೆ ನೋಡೋಣ. ಅರ್ಜುನ ಉವಾಚ ಅಯತಿ ಶ್ರದ್ಧಯೋಪೇತೋ ಯೋಗಚ್ಛಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂ ಗತಿಂ ಕೃಷ್ಣ ಗಚ್ಚತಿ. ಅನುವಾದ ಓದ್ತೀರಾ ಯಾರು? ಮಾರುತಿ ಪ್ರಭುಜಿ ಓದಿ. ಹರೇ ಕೃಷ್ಣ. ಈ ತರ ಏನೋ ವರ್ಕ್ ಮಾಡ್ಕೊ ಮೊದ್ಲ ಮಾತಾಜಿ. ಅರ್ಜುನನು ಹೀಗೆಂದನು, ಕೃಷ್ಣನೇ ಪ್ರಾರಂಭದಲ್ಲಿ ಶ್ರದ್ಧೆಯಿಂದ ಆತ್ಮ ಸಾಕ್ಷಾತ್ಕಾರದ ಸಾಧನೆಯನ್ನು ಸ್ವೀಕರಿಸಿ ಅನಂತರ ಪ್ರಾಪಂಚಿಕ ಮನೋಧರ್ಮದಿಂದ ಪ್ರಯತ್ನ ನಿಲ್ಲಿಸಿ ಯೋಗ ಸಂಸಿದ್ಧಿಯನ್ನು ಪಡೆದಿರುವ ಮನುಷ್ಯನ ಗತಿ ಏನು? ಹರಿ ಶ್ರೀನಿವಾಸ.
ಇಲ್ಲಿ ಒಂದೇ ಮಾತು ಹೇಳ್ತಾರೆ, ಧನ್ಯವಾದ ಮಾತಾಜಿ. ಅರ್ಜುನ ಕೇಳ್ತಾನೆ, ಹಾಗಾದ್ರೆ ಏನೋ ಕೃಷ್ಣ ಪ್ರಜ್ಞೆ ಮಾಡ್ಬೇಕು ಅಂತ ಪ್ರಾರಂಭದಲ್ಲಿ ಶ್ರದ್ಧೆಯಿಂದ ಆತ್ಮ ಸಾಕ್ಷಾತ್ಕಾರನ್ನ ಪಡೆದು ಸಾಧನೆ ಮಾಡಿ ಸ್ವೀಕರಿಸಿ ಪ್ರಾಪಂಚಿಕ ಮನೋಧರ್ಮ ಏನೋ ಒಂದು ಅವ್ರಿಗೆ ಪ್ರಾಪಂಚಿಕವಾಗಿ ತೊಂದರೆಯಾಗಿ ಅಲ್ಲಿಗೆ ಪ್ರಯತ್ನ ನಿಲ್ಲಿಸ್ಬಿಡ್ತಾರೆ. ಯೋಗ ಸಂಸಿದ್ಧಿಯನ್ನ ಅಂದ್ರೆ ಅವರು ಮೋಕ್ಷದವರೆಗೆ ನಿನ್ನನ್ನ ಪಡೆಯೋವರೆಗೆ ಬರಕ್ಕೆ ಆಗಲ್ಲ. ಅಂತಹ ಮನುಷ್ಯ ಏನ್ ಮಾಡ್ಬೇಕು ಅಂತ ಇಲ್ಲಿ ಅರ್ಜುನ ನಮ್ಮ ಪ್ರಶ್ನೆಯನ್ನ ಅವರು ಕೇಳ್ತಾ ಇದ್ದಾರೆ. ಅಂದ್ರೆ ಯೋಗ ಚಲಿತ ಮಾನಸ ಅಂದ್ರೆ ಐಹಿಕ ಶಕ್ತಿಯ ಗುಣಗಳಿಂದ ಬದ್ಧಾತ್ಮವು ಆಗಲೇ ಆಧ್ಯಾತ್ಮಿಕ ಶಿಸ್ತು ಆಚರಿಸ್ತಿದ್ರು ಕೂಡ ಒಮ್ಮೊಮ್ಮೆ ಮಾಯೆಯಾಗಿ ಆಕರ್ಷಣೆಗೆ ಒಳಗಾಗಿ ಮತ್ತೆ ಅದನ್ನ ಬಿಟ್ಟು ನಾರ್ಮಲ್ ಆಗ್ಬಿಟ್ಟಿರ್ತಾರೆ, ಅಲ್ಲಿಗೆ ಸ್ಟಾಪ್ ಮಾಡಿರ್ತಾರೆ. ಆದ್ರೆ ಕೃಷ್ಣ ಪ್ರಜ್ಞೆ ಒಂದು ಎಂತಹ ಒಳ್ಳೆಯ ಒಂದು ಕಾರ್ಯ ಅಂದ್ರೆ ನಾವು ಮುಂದಿನ ಜನ್ಮದಲ್ಲಿ ಮತ್ತೆ ಮೊದಲಿನಿಂದ ಮಾಡೋ ಹಾಗಿರಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋದ್ರೆ ಸಾಕಾಗುತ್ತೆ. ಎಷ್ಟು ಕಲ್ತಿತ್ತು ಅದರ ನೆಕ್ಸ್ಟ್ ಹಂತವನ್ನ ಭಗವಂತ ನಮ್ಗೆ ಕೊಡ್ತಾರೆ. 38ನೇ ಶ್ಲೋಕವನ್ನ ನೋಡೋಣ. ಗೀತಾರಾಜ ಮಾತಾಜಿ ಓದಿ. ಹರೇ ಕೃಷ್ಣ. ಕಚ್ಚಿನ್ನೋ ಭಯ ವಿಭ್ರಷ್ಟಶ ಚಿನ್ನಾಭ್ರಮಿವ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣಃ ಪತಿ. ಅನುವಾದ: ಮಹಾಬಾಹು ಆದ ಕೃಷ್ಣನೇ, ಆಧ್ಯಾತ್ಮಿಕ ಪಥದಿಂದ ದಿಗ್ಭ್ರಮೆಗೊಂಡು ದೂರನಾದವನು ಆಧ್ಯಾತ್ಮಿಕ ಯಶಸ್ಸು ಮತ್ತು ಐಹಿಕ ಯಶಸ್ಸು ಎರಡರಿಂದಲೂ ಭ್ರಷ್ಟನಾಗಿ ಯಾವ ಲೋಕದಲ್ಲಿಯೂ ಸ್ಥಳವಿಲ್ಲದೆ ತುಂಡಾದ ಮೋಡದಂತೆ ನಾಶವಾಗುವುದಿಲ್ಲವೇ? ಹರೇ ಕೃಷ್ಣ. ಅಂದ್ರೆ ಇಲ್ಲ ಅರ್ಜುನನ್ ಪ್ರಶ್ನೆ ಭಯ ಏನಂದ್ರೆ, ಏನೋ ಆಧ್ಯಾತ್ಮಿಕ ಪಥಕ್ಕೆ ಅವರು ಹೋಗಿರ್ತಾರೆ, ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾನೆ, ಆದ್ರೆ ಅಲ್ಲಿ ಏನೋ ಒಂದು ದಿಗ್ಭ್ರಮೆ, ಏನೋ ಒಂದು ತೊಂದರೆ ಆಗಿ ಅವನು ಐಹಿಕ ಪ್ರಪಂಚದ ಒಂದು ಲೋಕಕ್ಕೆ ಅಂದ್ರೆ ಲೌಕಿಕ ವಿಚಾರವಾಗಿ ಮುಂದುವರೆದು ಅಲೌಕಿಕ ಅಂದ್ರೆ ಆಧ್ಯಾತ್ಮಿಕವನ್ನ ಬಿಟ್ರೆ ಎರಡೂ ಸಿಗದಲೆ ಅವನು ಆ ಲೋಕನೂ ಇಲ್ಲ ಈ ಲೋಕನೂ ಇಲ್ಲ, ಆತರ ನಾಶ ಆಗ್ಬಿಟ್ರೆ ಎಂತ ಕತೆ ಅಂತ ಅಂದ್ಬಿಟ್ಟು ಯಾರಿಗಾದ್ರೂ ಬರ್ತಕ್ಕಂಥ ಪ್ರಶ್ನೆಗೆ ಇಲ್ಲಿ ಉತ್ತರವನ್ನ ಭಗವಂತನ ಮೂಲಕ ಕೊಡಿಸ್ತಾ ಇದ್ದಾನೆ ನಮ್ಮ ಅರ್ಜುನ. ಏನ್ ಹೇಳ್ತಾರೆ ನಮ್ಮ ಶಂಕರಾಚಾರ್ಯರು, ಅರ್ಜುನ ಒಂದು ಕರು ಅಂತೆ, ಅದು ಹಾಲು ಸ್ವಲ್ಪ ತೆಗೆದುಕೊಂಡ್ರೆ ಉಳಿದೆಲ್ಲ ಹಾಲನ್ನ ನಾವು ಭಕ್ತರು ಪಡ್ಕೊಂತೀವಂತೆ, ಭಗವದ್ಗೀತೆಯ ಹಾಲನ್ನ ಅಮೃತವನ್ನ ಸವಿತೀವಂತೆ. ಹಾಗೆ ಇಲ್ಲಿ ಹೇಳ್ತಾರೆ ಬ್ರಹ್ಮಣ ಪತಿ ಎನ್ನುವುದರ ಅರ್ಥ ಇದು ಯಾವುದು? ಇಲ್ಲಿ ಹೇಳ್ತಾರೆ, ಒಮ್ಮೊಮ್ಮೆ ಆಕಾಶದಲ್ಲಿ ಒಂದು ಮೋಡ ಒಂದು ಸಣ್ಣ ಮೋಡವನ್ನು ಬಿಟ್ಟು ದೊಡ್ಡ ಮೋಡವನ್ನು ಸೇರ್ಕೊಳ್ಳುತ್ತೆ, ಆದ್ರೆ ಅದು ದೊಡ್ಡ ಮೋಡವನ್ನು ಸೇರಲಾರದೆ ಹೋದರೆ ಗಾಳಿಯು ಅದನ್ನು ಹೊಡೆದುಕೊಂಡು ಹೋಗುತ್ತೆ. ಈ ಕಡೆ ಚಿಕ್ಕ ಮೋಡದ ಜೊತೆನೂ ಇರ್ಲಿಲ್ಲ, ಅದು ದೊಡ್ಡ ಮೋಡಕ್ಕೆ ಸೇರ್ಕೊಳಕ್ ಹೋಗುತ್ತೆ, ಗಾಳಿ ಜೊತೆ ಹೋಗ್ಬಿಡುತ್ತೆ. ಆ ವಿಶಾಲವಾದ ಆಕಾಶದಲ್ಲಿ ಎಲ್ಲೋಗುತ್ತೆ ಗೊತ್ತೇ ಆಗಲ್ಲ, ಅಸ್ತಿತ್ವ ಇರಲ್ಲ. ಇದನ್ನ ಬ್ರಹ್ಮಣಪತಿ ಒಂದು ಪಥದಲ್ಲಿ ಹೋಗುವಾಗ ಅಲ್ಲಿ ನಾವು ನಾಶವಾಗ್ಬಿಟ್ರೆ ಹೇಗೆ ಅಂತ ಇಲ್ಲಿ ಕೇಳ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಬ್ರಹ್ಮನ್ ಮತ್ತು ಪರಮಾತ್ಮನ ಸಾಕ್ಷಾತ್ಕಾರದಿಂದ ಬದುಕಿನ ಈ ಗುರಿಯನ್ನು ತಲುಪಲು ಅಧಿಕ ಸಂಖ್ಯೆಯ ಜನ್ಮಗಳನ್ನು ಎತ್ತಬೇಕಾಗುತ್ತದೆ. ಬಹುನಾಂ ಜನ್ಮನಾಮಂತೆ, ನಾವು ಎಷ್ಟು ಜನ್ಮವನ್ನು ಪಡ್ತಾ ಇರ್ತೀವೋ ಆವಾಗ ನಮ್ಗೆ ಕೃಷ್ಣ ಬಗ್ಗೆ ಅರ್ಥ ಆಗುತ್ತೆ. ನಾವು ಹಿಂದಿನ ಎಷ್ಟೋ ಜನ್ಮಗಳಲ್ಲಿ ಕೃಷ್ಣನ ಪ್ರಜ್ಞೆಯಲ್ಲಿ ಇದ್ದಿದ್ರಿಂದ ಇಂದಿನ ದಿನ ನಮ್ಗೆ ಭಗವದ್ಗೀತೆಯ ಹೇಳ್ತಕ್ಕಂತಹ ಅವಕಾಶ ಸಿಕ್ಕಿದೆ, ಅರ್ಥ ಮಾಡಿಕೊಳ್ಳುವ ಒಂದು ಅವಕಾಶವನ್ನ ಭಗವಂತ ಕೊಟ್ಟಿದ್ದಾರೆ. ಅಂದ್ರೆ ಅವರು ನಮ್ಮ ಕಡೆ ನೋಡಿದ್ದಾರೆ ಅಂತ ಇದರ ಅರ್ಥ. ಹಾಗಾದ್ರೆ ಶ್ಲೋಕ 39 ನೋಡೋಣ. ಓದಿ ಯಾರಾದ್ರೂ. ಹರೇ ಕೃಷ್ಣ. ಸಂಶಯಂ ಕೃಷ್ಣ ಚೇತ್ತುಮರ್ಹಸ್ಯ ಶೇಷತಃ ತ್ವದನ್ಯಃ ಸಂಶಯಸ್ಯಾಸ್ಯ ಚೇತ್ತ ನಾಹ್ಯುಪಪದ್ಯತೆ. ಅನುವಾದ: ಕೃಷ್ಣನೇ, ಇದು ನನ್ನ ಸಂದೇಹ, ಅದನ್ನು ಸಂಪೂರ್ಣವಾಗಿ ಹೋಗಲಾಡಿಸಬೇಕೆಂದು ನಿನ್ನನ್ನು ಬೇಡುತ್ತೇನೆ. ನಿನ್ನನ್ನು ಬಿಟ್ಟರೆ ಈ ಸಂದೇಹವನ್ನು ಹೋಗಲಾಡಿಸಬಲ್ಲವರು ಯಾರೂ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಅರ್ಥ ಏನಂದ್ರೆ, ಧನ್ಯವಾದ ಮಾತಾಜಿ. ಇಲ್ಲಿ ಹೇಳ್ತಾನೆ, ಇದು ನನ್ನ ಸಂದೇಹ ಅಷ್ಟೇ, ನಾನ್ ನಿನ್ನನ್ನು ಪ್ರಶ್ನಿಸೋದು ನೀನ್ ಹೇಳ್ತಿರೋದ್ ತಪ್ಪು ಅಂತ ಹೇಳ್ತಿಲ್ಲ. ಭಗವಂತನೇ ಹೇಳ್ತಾನೆ, ಗುರುಗಳನ್ನ ವಿನಮ್ರವಾಗಿ ತಿಳ್ಕೋಬೇಕು ಅಂತ ಪ್ರಶ್ನಿಸು, ಬಿಟ್ರೆ ಅವರನ್ನೇ ಟೆಸ್ಟ್ ಮಾಡಕ್ಕೆ ಪ್ರಶ್ನಿಸ್ಬೇಡ ಅಂತ. ಹಾಗೆ ಇಲ್ಲಿ ಅರ್ಜುನ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಇದ್ ನನ್ ಸಂದೇಹ, ಅದನ್ನ ಸಂಪೂರ್ಣವಾಗಿ ಹೋಗಲಾಡಿಸು ಅಂತ ನಿನ್ನನ್ನ ಬೇಡ್ತಾ ಇದ್ದೀನಿ. ಯಾಕೆ ಹೀಗ್ ಬೇಡ್ತಾ ಇದ್ದೀನಿ? ನಿನ್ನನ್ನು ಬಿಟ್ರೆ ಈ ಸಂದೇಹವನ್ನು ಹೋಗಲಾಡಿಸೋರು
ಬೇರೆ ಯಾರು ಇಲ್ಲ. ಹಾಗಾಗಿ ನೀನೇ ಸರಿಯಾದ ಗುರು, ನೀನೇ ಸರಿಯಾಗಿ ಹೇಳ್ಬೇಕು ಅಂತ ಇಲ್ಲಿ ಭಗವಂತನನ್ನ ಅರ್ಜುನನ ಕೇಳಿದಾಗ 40ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾರೆ. ಏನ್ ಹೇಳ್ತಾರೆ ನೋಡೋಣ. ಹರೇ ಕೃಷ್ಣ. ಶ್ರೀ ಭಗವಾನುವಾಚ ಪಾರ್ಥ ನ ಏವ ಇಹ ನ ಆಮುತ್ರ ವಿನಾಶಃ ತಸ್ಯ ವಿದ್ಯತೆ ನಾಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಅನುವಾದ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಪಾರ್ಥ ಕಲ್ಯಾಣ ಕಾರ್ಯಗಳನ್ನು ಮಾಡುವ ಅಧ್ಯಾತ್ಮವಾದಿಗೆ ಈ ಲೋಕದಲ್ಲಾಗಲಿ ಆಧ್ಯಾತ್ಮಿಕ ಲೋಕದಲ್ಲಾಗಲಿ ನಾಶ ಎಂಬುದಿಲ್ಲ. ಗೆಳೆಯ, ಕಲ್ಯಾಣ ಕಾರ್ಯಗಳನ್ನು ಮಾಡುವವನು ಕೆಡಕು ಗೆಲ್ಲಲಾರದು. ಧನ್ಯವಾದ ಮಾತಾಜಿ. ಇಲ್ಲೆಷ್ಟು ಚೆನ್ನಾಗಿ ಹೇಳ್ತಾನೆ ಭಗವಂತ ಅಂದ್ರೆ, ಕಲ್ಯಾಣ ಕಾರ್ಯ ನೀನು ಕೃಷ್ಣ ಪ್ರಜ್ಞೆ ಮಾಡ್ತಾ ಇದೀಯಾ, ಅಂತಹ ಅಧ್ಯಾತ್ಮವಾದಿಗೆ ಈ ಲೋಕದಲ್ಲೂ ನಾಶ ಆಗಲ್ಲ, ಅವನು ಪರಲೋಕ ಆಧ್ಯಾತ್ಮಿಕ ಲೋಕದಲ್ಲೂ ಕೂಡ ನಾಶ ಅನ್ನೋದಿಲ್ಲ. ನನ್ನ ಭಕ್ತರು ಎಂದೂ ನಾಶವಾಗುವುದಿಲ್ಲ. ಇದನ್ನು ಧೈರ್ಯವಾಗಿ ಘೋಷಿಸು ಅರ್ಜುನ. ನನ್ನ ಸ್ಟೇಟಸ್ ಕೂಡ ಅದೇ. ನಾನು ಈ ಶ್ಲೋಕ ಕೇಳಿದ್ಮೇಲೆ ಇನ್ನೊಂದು ಸೆಕೆಂಡ್ ನನ್ಗೆ ಏನು ಅನ್ನಿಸ್ಲಿಲ್ಲ. ಅವತ್ತೇ ಅದನ್ನ ಹಾಕ್ದೆ ಆ ಮೈಂಡ್ ಅಲ್ಲಿ. ಕೃಷ್ಣನ ಭಕ್ತರಾದ್ವಿ ನಾವು, ನನ್ನ ಭಕ್ತರು ಎಂದು ನಾಶವಾಗುದಿಲ್ಲ ಅಂತ ಭಗವಂತನೇ ಘೋಷಿಸಿದಾಗ ನಾವಿನ್ನೇನು ಯೋಚನೆ ಮಾಡ್ಬೇಕು? ಇಲ್ಲದನ್ನೇ ಭಗವಂತ ಹೇಳ್ತಿದ್ದಾರೆ, ಈ ಲೋಕದಲ್ಲೂ ನಾಶ ಆಗಲ್ಲ, ಆಧ್ಯಾತ್ಮಿಕದಲ್ಲೂ ನಾಶ ಎಂಬುದಿಲ್ಲ ಗೆಳೆಯ. ಕಲ್ಯಾಣ ಕಾರ್ಯ ಮಾಡುವವನನ್ನ ದುಷ್ಟತನ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಅಲ್ಪಮಪ್ಯಸಿ ಧರ್ಮಸ್ಯ, ನೀ ಸ್ವಲ್ಪ ಕೃಷ್ಣ ಪ್ರಜ್ಞೆ ಮಾಡಿದ್ರು ಕೂಡ ನ್ಯಾಯತಿ ಮಹತೇರ್ ಭಯ, ದೊಡ್ಡ ದೊಡ್ಡ ಭಯಗಳನ್ನ ತೊಂದರೆಗಳನ್ನ ನೀನು ನಿವಾರಿಸ್ಕೊಳ್ತೀಯ. ಭಾಗವತದಲ್ಲಿ ನಾರದ ಮುನಿಗಳು ವ್ಯಾಸದೇವರಿಗೆ ಹೀಗೆ ಅಂದ್ರೆ, ವ್ಯಾಸರಿಗೆ ಏನಾಗುತ್ತೆ ಅಂದ್ರೆ ಬಹಳಷ್ಟು ಬೇಸರವಾಗಿತ್ತು. ನಾನು ನೋಡಿ ಇಷ್ಟೊಂದು ಕ್ಲಾಸಸ್ ಅಲ್ಲಿ ಈ ವಿಚಾರವನ್ನ ಯಾರಿಗೂ ಹೇಳೇ ಇಲ್ಲ, ಗೊತ್ತಿರ್ಬೋದು ನಿಮ್ಗೆಲ್ಲ. ನಾರದ ಮುನಿಗಳು ಒಂದ್ಸತಿ ಬರ್ತಾರಂತೆ, ವ್ಯಾಸರು ಬೇಜಾರಾಗಿ ಕೂತಿರ್ತಾರಂತೆ. ಇದ್ಯಾಕೆ ಹಿಂಗ್ ಕೂತಿದ್ದಾರೆ ಅಂತ ಅಂದ್ಬಿಟ್ಟು ನಾರದ ಮುನಿಗಳು, ಯಾಕೆ ಈ ತರ ಕೂತಿದ್ದೀರಾ ಅಂದ್ರೆ, ನಾನು ಇಷ್ಟೆಲ್ಲ ಭಗವದ್ಗೀತೆ ಬರ್ದೆ, ಮಹಾಭಾರತ ಬರ್ದೆ, ಎಲ್ಲ ಬರ್ದೆ, ಆದ್ರೆ ನಂಗೆ ಖುಷಿ ಆಗ್ತಿಲ್ಲ, ತೃಪ್ತಿ ಆಗ್ತಿಲ್ಲ. ಆ ಸ್ಯಾಟಿಸ್ಫ್ಯಾಕ್ಷನ್, ನಾನು ಇಂತಹ ಒಳ್ಳೆ ಕೆಲಸ ಮಾಡಿದೆ ಅಂತ ನಾನು ಮಾಡ್ತಿಲ್ವಲ್ಲ, ಆ ರೀತಿ ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ, ಖುಷಿ ನನ್ಗೆ ಆಗ್ತಿಲ್ಲ. ಏನೋ ಮಿಸ್ಸಿಂಗ್, ಏನೋ ನನ್ಗೆ ಗೊತ್ತಾಗ್ತಿಲ್ಲ ಏನಾಗಿದೆ ಅಂತ, ನಂಗೆ ಬಹಳ ಬೇಜಾರಾಗಿದೆ ಅಂತ ಹೇಳ್ತಾರಂತೆ. ಆಗ ನಾರದ ಮುನಿಗಳು ಉಪದೇಶ ಮಾಡಿ ಹೇಳ್ತಾರಂತೆ, ನೀನು ಎಲ್ಲವನ್ನ ಹೇಳಿದೀಯಾ, ಆದ್ರೆ ಮಹಾಭಾರತದಲ್ಲಿ ಒಂದು ಕಥೆಯಲ್ಲಿ ಒಂದು ಪಾತ್ರವಾಗಿ ಕೃಷ್ಣನನ್ನ ಹೇಳಿದೀಯಾ. ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಿನ ಒಂದು ಪಾತ್ರದಲ್ಲಿ ಕೃಷ್ಣಾರ್ಜುನ ಸಂವಾದವನ್ನ ಹೇಳಿದ್ದೀಯಾ. ಆದರೆ ಕೃಷ್ಣನನ್ನೇ ಕೇಂದ್ರೀಕರಿತ ಕೃಷ್ಣನನ್ನೇ ಕೇಂದ್ರೀಕೃತಗೊಳಿಸಿ, ಕೃಷ್ಣನ ಅಂದ್ರೆ ಭಗವಂತನ, ವಿಷ್ಣುವಿನ, ನಾರಾಯಣನ ಎಲ್ಲ ಒಂದು ಏನಂತ ಹೇಳ್ತಾರೆ, ಎ ಟು ಝೆಡ್ ಇಲ್ಲ ಅಂತಿಲ್ಲ, ಎಲ್ಲ ಅವತಾರಗಳನ್ನ, ಅವನ ವಿವರಗಳನ್ನ, ವಂಶಗಳನ್ನ, ಅದರ ಲೀಲೆಗಳನ್ನ, ಏನಕ್ಕೆ ಏನೇನ್ ನಡೀತು, ಏನೇನ್ ನಡೆಯುತ್ತೆ, ಪ್ರತಿಯೊಂದನ್ನ ನೀನು ಕೃಷ್ಣನನ್ನ ಕೇಂದ್ರೀಕರಿಸಿ ಏನೂ ಬರ್ದಿಲ್ಲ. ಕೃಷ್ಣನನ್ನ ಒಂದು ಪಾತ್ರವಾಗಿ ಕೃಷ್ಣನೇ ಎಲ್ಲವಾಗಿ ಏನು ಮಾಡಿಲ್ಲ, ಹಾಗಾಗಿ ನಿಂಗೆ ತೃಪ್ತಿ ಆಗ್ತಿಲ್ಲ ಅಂತ ಹೇಳ್ತಾರೆ. ಆವಾಗ ವ್ಯಾಸದೇವರಿಗೆ ಅರ್ಥ ಆಗಿ, ನಾನು ಭಾಗವತವನ್ನ ಬರೀತೇನೆ ಅಂತ ಭಾಗವತವನ್ನ ಬರೀತಾರಂತೆ. ಅದಕ್ಕೆ ದಯವಿಟ್ಟು ಭಗವದ್ಗೀತೆ, ಭಾಗವತ ಇದನ್ನ ತಿಳ್ಕೊಳ್ಳಿ. ನಾನು ಕ್ಲಾಸನ್ನ ಕೇಳುವಾಗ ಭಾಗವತ ಅಂತ ಒಂದು ಇದೆಯಾ ಅಂತ ಹೇಳಿ ಅನ್ಕೊಂಡಿದ್ದೆ. ಸತ್ಯವಾಗ್ಲೂ ಇವೆಲ್ಲ ನಾವು ತಿಳ್ಕೊಂತಿದೀವಿ ಅಂದ್ರೇನೆ ಪೂರ್ವಜನ್ಮದ ಸುಕೃತ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಭಾಗವತದಲ್ಲಿ ನಾರದ ಮುನಿ ವ್ಯಾಸರಿಗೆ ಹೇಳ್ತಾರಂತೆ, ತ್ಯಕ್ತ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇರ್ ಭಜ ನ ಪಕ್ವೋತ್ತಪತೇತ್ತಯೋ ಯದಿ ಯತ್ರ ಕ್ವ ವಾ ಭದ್ರಮಭೂದ್ ಆಮಶ್ಯ ಕಿಂ ಕೋವಾರ್ಥ ಆಪ್ತೋ ಅಭಜತಾಂ ಸದರ್ವತಃ. ಸ್ವಧರ್ಮಕ್ಕೂ ಪರಧರ್ಮಕ್ಕೂ ವಿವರ ಭಗವಂತನಿಗೆ ಇಲ್ಲಿ ನಾರದ ಮುನಿಗಳು ಹೇಳ್ತಾರೆ, ಯಾರಾದರೂ ಎಲ್ಲ ಐಹಿಕ ಭವಿಷ್ಯ ನಿರೀಕ್ಷೆಗಳನ್ನು ತ್ಯಜಿಸಿ ದೇವೋತ್ತಮ ಪರಮ ಪುರುಷನಲ್ಲಿ ಸಂಪೂರ್ಣ ಆಶ್ರಯ ಪಡೆದರೆ ಅವರಿಗೆ ಯಾವುದೇ ರೀತಿಯಾದ ನಷ್ಟವಾಗಲಿ ದುರ್ಗತಿಯಾಗಲಿ ಇರೋದೇ ಇಲ್ಲ. ಆದರೆ ಭಕ್ತನಲ್ಲದವನು ತನ್ನ ವೃತ್ತಿಯ ಕರ್ತವ್ಯದಲ್ಲಿ ಸಂಪೂರ್ಣವಾಗಿ ತೊಡಗಿದರು ಏನನ್ನೂ ಪಡೆಯದೆ ಹೋಗಬಹುದು. ಎಷ್ಟು ಚೆನ್ನಾಗಿ ಹೇಳಿದಾರಲ್ಲ ನಾರದ್ರು. ವ್ಯಾಸರಿಗೆ ಹೇಳ್ತಾರಂತೆ,
ಎಲ್ಲಾ ಕಾರ್ಯವನ್ನ ಮಾಡ್ತಾ ಅದ್ರ ಜೊತೆ ನಾವು ಕೃಷ್ಣ ಕೃಷ್ಣ ಅಂದ್ರೆ ನಾವು ಸಂಪೂರ್ಣವಾಗಿ ಎಲ್ಲ ಪಡ್ಕೊಂತೀವಂತೆ. ಎಲ್ಲ ಕಾರ್ಯವನ್ನ ಮಾಡ್ತಾ ಕೃಷ್ಣನನ್ನೇ ಬಿಟ್ವಿ ಅಂದ್ರೆ ಕೃಷ್ಣನನ್ನ ನೆನೆಸ್ತಾ ನಾವು ಒಂದು ಕಾರ್ಯ ಮಾಡದಿದ್ರು ನಾವು ಭಗವಂತನನ್ನ ಪಡೆದು ಅಂದ್ರೆ ಎಲ್ಲವನ್ನ ಪಡ್ಕೊಂಡು ಹೋಗ್ತೀವಂತೆ. ಕೃಷ್ಣನನ್ನ ಬಿಟ್ಟು ಎಲ್ಲ ಕರ್ತವ್ಯವನ್ನ ಸಂಪೂರ್ಣವಾಗಿ ಮಾಡಿದ್ರು ಕೂಡ ಇಲ್ಲಿಂದ ಒಂದೇ ಒಂದು ಏನು ಮನೆ ಬಂಗ್ಲೆ ಏನನ್ನಾದ್ರೂ ಕಟ್ಸಿ ಕಾರು ಎಲ್ಲ ತಗೊಳ್ಳಿ ಐಶ್ವರ್ಯಂ ಏನ್ ಮಾಡಿದ್ರು ಇಲ್ಲಿ ಮಗ ಮಕ್ಕಳು ಸೊಸೆ ಮೊಮ್ಮಕ್ಕಳು ಎಲ್ಲರೂ ಇದ್ರು, ಹೋಗುವಾಗ ಅವನ ಏನನ್ನೂ ಪಡೆಯದೆ ಹೋಗ್ತಾನೆ. ಹಾಗಾಗಿ ನಮ್ಮಲ್ಲಿ ಉಳಿಯೋದು ಆತ್ಮಕ್ಕೆ ಕೊಟ್ಟ ಆಹಾರ ಆಧ್ಯಾತ್ಮಿಕತೆ ಅಂತ ಇಲ್ಲಿ ಭಗವಂತ ಬಹಳಷ್ಟು ಚೆನ್ನಾಗಿ ವಿವರಿಸಿದ್ದಾರೆ. ನಾರದರು ಮುನಿಷ್ಠರು ಅಂದ್ರೆ ನಮ್ಮ ವ್ಯಾಸರಿಗೆ ನಾರದರು ಹೇಳ್ತಾರೆ. ಅಷ್ಟೇ ಅಲ್ಲ 41ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ನೋಡೋಣ. ಓದಿ ಯಾರಾದ್ರೂ. ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಓದಿ. ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್ ನಿಶ್ಚಿತ್ವಾ ಶಾಶ್ವತೀ ಸಮ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋ ಅಭಿಜಾಯತೆ. ಅನುವಾದ: ಯೋಗ ಭ್ರಷ್ಟನು ಪುಣ್ಯಜೀವಿಗಳ ಲೋಕಗಳಲ್ಲಿ ಬಹುಕಾಲ ಸಂತೋಷವಾಗಿದ್ದು ಅನಂತರ ಧರ್ಮಾತ್ಮರ ಮನೆಯಲ್ಲಿ ಅಥವಾ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟುವನು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಕೇಳಿಸ್ತಿದೆನಾ? ಎಸ್ ಮಾತಾಜಿ, ಕೇಳಿಸ್ತಾ ಇದೆ. ಇಲ್ಲಿ ಅರ್ಜುನನ ಪ್ರಜ್ಞೆ ಈಗ ನಾವು ಅರ್ಧದಲ್ಲಿ ಬಿಟ್ರೆ ಕೃಷ್ಣ ಪ್ರಜ್ಞೆ ನಾವು ಮಾಡ್ತಿರ್ತೀವಿ, ಎಲ್ಲ ರೀತಿ ಮಾಡ್ಲಿಕ್ಕಾಗಲ್ಲ. ಮಧ್ಯದಲ್ಲಿ ಸ್ಟಾಪ್ ಆದ್ರೆ ಅಥವಾ ಆಯುಸ್ ಇಷ್ಟೇ ಅಂತ ಬರ್ದು ಅಷ್ಟರಲ್ಲಿ ಸ್ಟಾಪ್ ಆದ್ರೆ ಏನೇನೆಲ್ಲ ಪ್ರಶ್ನೆ. ಅದನ್ನ ಒಂದೇ ಮಾತು ಕೇಳ್ತಾನೆ, ಈ ಕೃಷ್ಣ ಪ್ರಜ್ಞೆಯನ್ನ ಬಡಿದು ಪ್ರಾಪಂಚಿಕತೆಯಲ್ಲಿ ಏನೋ ಒಂದು ಕಾರಣಕ್ಕೆ ಬಿಟ್ಟೋಗುದು, ಅವನ ಜನ್ಮ ಮುಕ್ತಾಯವಾಗುತ್ತೆ. ಆವಾಗಂತವ್ರು ಏನಾಗ್ತಾರೆ? ಭಗವಂತ ಹೇಳ್ತಾನೆ ಸಿಂಪಲ್, ಅಂತಹ ಯೋಗ ಭ್ರಷ್ಟ, ಯೋಗವನ್ನ ಮಧ್ಯದಲ್ಲೇ ಬಿಟ್ಟಿದ್ದಾನೆ, ಭ್ರಷ್ಟ ಮಾಡಿದ್ದಾನೆ. ಆದರೆ ಅಂತಹವರು ಏನ್ ಮಾಡ್ತಾರೆ? ಪುಣ್ಯ ಜೀವಿಗಳ ಲೋಕಗಳಲ್ಲಿ ಬಹುಕಾಲ ಸಂತೋಷವಾಗಿದ್ದು, ಅಂದ್ರೆ ಅವರು ಪುಣ್ಯ ಜೀವಿಗಳ ಲೋಕದಲ್ಲಿ ಹುಟ್ಟುತ್ತಾರಂತೆ. ಅದಾದ್ಮೇಲೆ ಧರ್ಮಾತ್ಮರ ಮನೆಯಲ್ಲಿ, ಅಂದ್ರೆ ಸಂಸ್ಕೃತಿ ಎಲ್ಲ ಇರುತ್ತಲ್ಲ ಅಂತಹ ಮನೆಯಲ್ಲಿ ಅಥವಾ ಶ್ರೀಮಂತ ಕುಟುಂಬದಲ್ಲಿ, ಒಂದು ಸಂಸ್ಕೃತಿ ಭಗವಂತನದ್ದೇ ನಡ್ಸ್ಕೊಂಡು ಹೋಗ್ತಾರಲ್ಲ ಅದನ್ನ ನಡ್ಸ್ಕೊಂಡು ಕಂಟಿನ್ಯೂ ಆಗುತ್ತೆ, ಅಂತಹ ಮನೆಯಲ್ಲಿ ಹುಡ್ತಾರೆ. ಇಲ್ಲ ಶ್ರೀಮಂತ ಕುಟುಂಬ. ಯಾಕೆ ಶ್ರೀಮಂತ ಕುಟುಂಬ? ಭಗವಂತ ಹೇಳ್ತಾನೆ, ಯಾರಾದ್ರೂ ಹೇಳ್ತೀರಾ ಹೋಗ್ಲೆ? ಹರೇ ಕೃಷ್ಣ. ಭಗವಂತ ಶ್ರೀಮಂತರ ಕುಟುಂಬದಲ್ಲೇ ಹುಡ್ತಾನೆ ಅಂತ ಯಾಕೆ ಹೇಳ್ತಿದ್ದಾರೆ? ಭಕ್ತಿಯಿಂದ ಇರೋ ಕುಟುಂಬನ ಮಾತಾಜಿ. ಭಗವಂತನ ಸ್ಮರಣೆ ಮಾಡಿದ್ರೆ ಎಲ್ಲ ಸಿಗುತ್ತೆ. ಭಗವಂತ ಲಕ್ಕಿ ಮಾತಾಜಿ. ಐಶ್ವರ್ಯ ವಿದ್ಯೆ ಎಲ್ಲ ಅವನು ಎಲ್ಲ ಕೊಡೋದ್ರಿಂದ ಅವರು ಪುಣ್ಯದ ಇದ್ರಲ್ಲಿ ಹುಟ್ಟುತ್ತಾರೆ ಅಂತ ಅರ್ಥ ಇರ್ಬೇಕು. ಪುಣ್ಯ ಲೋಕದಲ್ಲಿ ಅವ್ರು ಹುಟ್ಟುತ್ತಾರೆ, ಬಹುಕಾಲ ಇದ್ದು ಅವರು ಧರ್ಮಾತ್ಮರ ಅಥವಾ ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟುತ್ತಾರೆ. ಅಂದ್ರೆ ಅದೇನು ಅಂದ್ರೆ ಅವ್ರೇನ್ ತಿಳ್ಕೊಂಡಿರ್ತಾರ ಅಂದ್ರೆ ಮುಂದಿನ ಹಂತಕ್ಕೆ ಹೋಗಕ್ಕೆ ಒಂದು ಅವಕಾಶವನ್ನ ಭಗವಂತ ಕೊಡ್ತಾನೆ. ಒಂದು ಧರ್ಮಾತ್ಮರ ಮನೆಯಲ್ಲಿ ಏನಾಗುತ್ತೆ? ಅವರು ಧರ್ಮಗಳ ಬಗ್ಗೆ ತಿಳ್ಕೊತಾ ಇರ್ತಾರೆ, ಧರ್ಮ ಗ್ರಂಥಗಳನ್ನ ಓದ್ತಾರೆ, ಅದರಲ್ಲಿ ಇವರು ಹಂಗೆ ಮುಂದುವರೆದು ಬಿಡ್ತಾರೆ. ಅದಕ್ಕೆ ನಮ್ಗೆ ಪೂರ್ವ ಜನ್ಮ ಸುಕೃತದಿಂದ ನಮ್ಮ ಪರಿವಾರ ಅಂದ್ರೆ ಈ ಜನ್ಮ ನಮಗೆ ಮುಂದಿನ ಜನ್ಮಕ್ಕೆ ಬುನಾದಿ, ಫೌಂಡೇಶನ್ ಅಂತ ತಿಳ್ಕೋಬೇಕು. ಅದಕ್ಕೆ ಭಗವಂತ ಹೇಳ್ತಾನೆ ಅಂತಹ ಒಂದು ಲೋಕದಲ್ಲಿ ಹುಟ್ಟುತ್ತಾರೆ ಯಾರು? ಧರ್ಮಾತ್ಮರ ಮನೆಯಲ್ಲಿ. ಇನ್ನೊಂದು ಶ್ರೀಮಂತರ ಕುಟುಂಬದಲ್ಲಿ. ಯಾಕೆ? ಈಗೇನಾಗುತ್ತೆ, ಮನುಷ್ಯ ಬರ್ತಾನೆ, ಹುಟ್ಟುತ್ತಾನೆ, ಆಮೇಲೆ ಏನಾಗುತ್ತೆ? ಓದ್ತಾನೆ, ಓದಾದ್ಮೇಲೆ ಚೆನ್ನಾಗಿ ಓದ್ಬೇಕು, ಓದಾದ್ಮೇಲೆ ಒಳ್ಳೆ ಸ್ಕೂಲ್ ಆದ್ಮೇಲೆ ಕಾಲೇಜ್ ಆದ್ಮೇಲೆ ಜಾಬ್ ಆದ್ಮೇಲೆ ಮದ್ವೆ ಆದ್ಮೇಲೆ ಮನೆ, ಒಂಚೂರು ಹಿಂದೆ ಮುಂದೆ ಆಗ್ಬೋದು, ಕಾರ್ ಆದ್ಮೇಲೆ ಮನೆ ಆದ್ಮೇಲೆ ಮಗನ ಮದ್ವೆ ಆದ್ಮೇಲೆ ಮೊಮ್ಮಗು ನೋಡ್ಬೇಕು. ಆಸೆಗಳ ಕೊನೆಯಲ್ಲಿದೆ ಅದು ಇದು ಅಂತ ಅವನಿಗೆಲ್ಲ ನಾನು ಚೆನ್ನಾಗಿ ದುಡಿಬೇಕು, ದುಡ್ಡು ಮಾಡ್ಬೇಕು, ಮನೆ ಮಾಡ್ಬೇಕು ಅಂತ ಅದರಲ್ಲೇ ಇರ್ತಾನಂತೆ. ಅದೇ ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟುಬಿಟ್ರೆ ಅವನಿಗೆ ಹೇಗೋ ಎಷ್ಟೊಂದು ಜನ್ಮದಿಂದ ಕೃಷ್ಣ ಪ್ರಜ್ಞೆ ಅಂತ ಇರುತ್ತೆ. ನೀವು ನೋಡಿರ್ಬೋದು ಎಷ್ಟೆಷ್ಟು ಶ್ರೀಮಂತರು ಕೃಷ್ಣ ಪ್ರಜ್ಞೆಯಲ್ಲಿ ಹೋಗಿದ್ದಾರೆ. ಈವನ್ ನಮ್ಗೆ ನಮ್ಮ ಪ್ರಭುಜೆ ಇದ್ದಾರೆ, ಸುಮಿತ್ರಾ ಮಾತಾಜಿ ಗೊತ್ತಿರುತ್ತೆ, ನಮ್ಮ ಕ್ಲಾಸಸ್ ಎಲ್ಲ ತಗೊಂತಾರೆ. ಅವರು MBBS ಮಾಡಿ ಯಾವುದೋ ಒಂದು ಟೈಮ್ನಲ್ಲಿ ಹಾಗನ್ಸಿ ಅವರು
ಈ ಒಂದು ಕೃಷ್ಣ ಪ್ರಜ್ಞೆಗೆ ಬಂದಂತವ್ರು. ಅವ್ರು ನಮ್ಗೆ ಭಕ್ತಿ ರಸಾಮೃತ ಸಿಂಧು ಎಲ್ಲ ತಗೊಂತಾರೆ. ಹೀಗೆ ಎಷ್ಟೊಂದು ಜನ ಆ ರೀತಿ ಅವ್ರಿಗೆ ಏನು ಪಡ್ಕೊಳ್ಳಕ್ಕೆ ಏನು ಈ ತರದ್ ಸಾಧನೆ ಮಾಡ್ಬೇಕನ್ನೋದು ಇರೋದೇ ಇಲ್ಲ. ಯಾಕೆ ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟಿದಾಗ ಅವ್ರಿಗೆ ಆ ಪ್ರಜ್ಞೆ ಎಲ್ಲೋ ಇರುತ್ತೆ. ಯಾವುದೋ ಒಂದು ದಿನ ಅವ್ರಿಗೆ ಅದು ಫ್ಲಾಶ್ ಆಗಿ ಅವ್ರು ಅದು ಇದು ಮಾಡ್ಬೇಕಂದ್ರೆ ಜೀವನ ಸವಿಸೋದೇ ಇಲ್ಲ. ಅವ್ರಿಗೆ ದುಡ್ಡು ಮಾಡ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕಂತಿಲ್ಲ. ಕೃಷ್ಣನ ಧ್ಯಾನದಲ್ಲಿ ಯಾವಾಗ್ಲೂ ಇರ್ಬೋದು. ಆ ಅವಕಾಶವನ್ನ ಕೊಟ್ಟು ಅಟ್ಲೀಸ್ಟ್ ಮುಂದಿನ ಜನ್ಮಕ್ಕೆ ಅವನು ನನ್ನನ್ನ ಪಡ್ಕೊಳ್ಳಿ ಅಂತ ಆ ಸುಲಭ ಮಾರ್ಗವನ್ನ ಭಗವಂತ ಕೊಡ್ತಾರಂತೆ. ಅಷ್ಟೇ ಅಲ್ಲ, ಇಂತಹ ಯೋಗಿ ಅಥವಾ ಅದಲ್ದಿದ್ರೆ ಅದರ ಕಂಟಿನ್ಯೂಸ್ ಈ ಶ್ಲೋಕ, ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ದಿ ದುರ್ಲಭತರಂ ಲೋಕೆ ಜನ್ಮ ಯದಿ ದೃಶಂ. ಅದೇನಾದ್ರೂ ಆಗ್ಲಿ, ದೀರ್ಘಕಾಲದ ಯೋಗ್ಯಾಭ್ಯಾಸದ ಅನಂತರ ವಿಫಲನಾಗಿದ್ರೆ ಅವನು ಧೀಮಂತರಾದ ಆಧ್ಯಾತ್ಮಿಕವಾದಿಗಳ ಕುಟುಂಬದಲ್ಲಿ ಜನಿಸುವನು. ಈ ರೀತಿ ಜನಿಸೋದು ನಿಶ್ಚಯವಾಗಿಯೂ ಇಂತಹ ಜನ್ಮ ದುರ್ಲಭ, ಅಷ್ಟು ಸುಲಭವಾಗಿ ಇಂತಹ ಒಳ್ಳೆಯ ಜನ್ಮ ಸಿಗಲ್ಲ ಅಂತ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾರೆ. ಅವರಿಗೆ ಒಳ್ಳೆಯ ಮುಂದಿನ ಜನ್ಮವನ್ನ ನಾನು ಕೊಡ್ತೇನೆ ಅಂತ ಇದರ ಅರ್ಥ. 43ನೇ ಶ್ಲೋಕವನ್ನ ನೋಡೋಣ. 4 ಶ್ಲೋಕ ಇದೆ ಅಷ್ಟೇ. ಓದ್ಲಾ ಮಾತಾಜಿ? ಓದಿ. ಹರೇ ಕೃಷ್ಣ. ತತ್ರ ತಂ ಸಂಯೋಗಂ ಲಭತೆ ಪೌರ್ವದೇಕಂ ಯತತೆ ಚ ಅತತಃ ಭೂಯ ಸಂಸಿದ್ಧೌ ಕುರುನಂದನ. ಅನುವಾದ: ಕುರುನಂದನೆ, ಇಂತಹ ಜನ್ಮನು ತಳೆದ ಮೇಲೆ ಆತನು ತನ್ನ ಪೂರ್ವ ಜನ್ಮದ ದೈವಿ ಪ್ರಜ್ಞೆಯನ್ನು ಮತ್ತೆ ಎಚ್ಚರಿಸಿಕೊಳ್ಳುತ್ತಾನೆ ಮತ್ತು ಸಂಪೂರ್ಣ ಯಶಸ್ವಿಗೊಳಿಸುವುದಕ್ಕಾಗಿ ಇನ್ನೂ ಪ್ರಗತಿಯನ್ನು ಸಾಧಿಸಲು ಪ್ರಯತ್ನಿಸುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಧನ್ಯವಾದ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಅವರು ಅರ್ಧದಲ್ಲಿ ನಿಲ್ಸಿದ್ರು ಕೂಡ ಅವ್ರೇನ್ ಮಾಡ್ತಾರೆ, ಒಳ್ಳೆಯ ಜನ್ಮವನ್ನ ನಾನು ಕೊಡ್ತೇನೆ. ಅಂತಹ ಜನ್ಮ ಬಂದ ಮೇಲೆ ಅವ್ರಿಗೇನಾಗುತ್ತೆ, ತನ್ನ ಪೂರ್ವ ಜನ್ಮದ ದೈವಿ ಪ್ರಜ್ಞೆ, ಕೃಷ್ಣ ಪ್ರಜ್ಞೆಯನ್ನ ಮತ್ತೆ ಎಚ್ಚರ ಆಗುತ್ತಂತೆ. ಮತ್ತೆ ಅವನು ಸಂಪೂರ್ಣ ಯಶಸ್ಸನ್ನ ಗಳಿಸುವುದಕ್ಕಾಗಿ ಪ್ರಗತಿಯನ್ನ ಸಾಧಿಸಕ್ಕೆ ಪ್ರಯತ್ನಿಸ್ತಾನೆ. ಮತ್ತೆ ಆ ಜನ್ಮದಲ್ಲೇ ಅವನು ಮುಕ್ತಿಯನ್ನ ಪಡಿಬಹುದು ಅಥವಾ ಮುಂದಿನ ಜನ್ಮದಲ್ಲಿ. ಒಟ್ಟಿನಲ್ಲಿ ಪ್ರಗತಿ ಆಗುತ್ತೆ. ಒಂದು ಸ್ಟೆಪ್ ಮುಂದಕ್ಕೆ ಬರ್ಲಿಕ್ಕೆ ಕಾರಣವಾಗುವ ಒಂದು ಉನ್ನತ ಜನ್ಮವನ್ನ ಕೊಡ್ತೇನೆ ಅಂತ ಭಗವಂತ ಹೇಳ್ತಿದ್ದಾರೆ. 44ನೇ ಶ್ಲೋಕವನ್ನ ನೋಡೋಣ. ಹರೇ ಕೃಷ್ಣ. ಪೂರ್ವಾಭ್ಯಾಸೇನ ತನೈವ ಹ್ರಿಯತೆ ಹ್ಯವಯೋಷೋ ಅಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಅನುವಾದ: ತನ್ನ ಹಿಂದಿನ ಜನ್ಮದ ದೈವಿ ಪ್ರಜ್ಞೆಯ ಪ್ರಭಾವದಿಂದ ಆತ್ಮನು ಯೋಗದ ತತ್ವಗಳನ್ನು ಅರಸದಿದ್ದರೂ ತಂತಾನೇ ಅವುಗಳಿಂದ ಆಕರ್ಷಿತನಾಗುತ್ತಾನೆ. ಇಂತಹ ಜಿಜ್ಞಾಸುವಾದ ಆಧ್ಯಾತ್ಮಿಕವಾದಿಯು ಯಾವಾಗಲೂ ಶಾಸ್ತ್ರ ಗ್ರಂಥಗಳ ವಿಧಿಗಳ ತತ್ವಗಳನ್ನು ಮೀರಿರುತ್ತಾನೆ. ಧನ್ಯವಾದ ಮಾತಾಜಿ. ಧನ್ಯವಾದ. ಭಗವಂತ ಹೇಳ್ತಾರೆ, ಹಿಂದಿನ ಜನ್ಮದಲ್ಲಿ ಅಂದ್ರೆ ನಾವೀಗ ಈ ಕೃಷ್ಣ ಪ್ರಜ್ಞೆಗೆ ಬಂದಿದೀವಿ, ಭಗವದ್ಗೀತೆ ಕೇಳ್ಬೇಕನ್ಸಿದೆ, ಕೇಳ್ತಿದೀವಿ ಅಂದ್ರೇನೆ ಎಷ್ಟೋ 6, 7, 8 ಜನ್ಮಗಳಲ್ಲಿ ನಾವು ಭಗವಂತನ ಕೃಷ್ಣನ ಬಗ್ಗೆ ತಿಳ್ಕೊಂಡು ಬಂದಿರ್ತೀವಿ, ಕೃಷ್ಣ ಪ್ರಜ್ಞೆಯಲ್ಲಿರ್ತೀವಿ ಅಂತ ಅರ್ಥ. ಹಾಗಾಗಿ ಇಲ್ಲಿ ಹೇಳ್ತಾರೆ, ಹಿಂದಿನ ಜನ್ಮದ ದೈವಿ ಪ್ರಜ್ಞೆ ಪ್ರಭಾವದಿಂದ ಏನಾಗುತ್ತೆ, ಅವನದ್ ಬೇಕು ಅಂತ ಅವನಿಗೆ ಅನ್ನಿಸ್ದಿದ್ರು ಅದಾದಾಗೆ ಅವನಿಗೆ ಆಕರ್ಷತೆ. ನೀವು ಎಷ್ಟೊಂದ್ ಜನ ನೋಡ್ಬೋದು, ಎಂತ ಒಂದು 2 ವರ್ಷ 3 ವರ್ಷದವರು ಫುಲ್ ವಿಷ್ಣು ಸಹಸ್ರನಾಮನ ಹೇಳ್ತಾ ಇರ್ತಾರೆ. ಚಿಕ್ಕ ಮಕ್ಳು ಏನೇನೆಲ್ಲ ಹೇಳ್ತಾರೆ, ಅದು ಸಡನ್ ಆಗಿ ಅವ್ರಿಗೆ ಹೆಂಗ್ ಬರುತ್ತೆ. ಆಮೇಲೆ ಕೆಲವ್ರು ಇರ್ತಾರೆ, ಏನೇನೆಲ್ಲ ಹೇಳ್ತಾರೆ, ಅವ್ರಿಗದು ಭಗವಂತನ ಬಗ್ಗೆ, ಆ ಸ್ಥಳದ ಬಗ್ಗೆ ಹೇಗ್ ಗೊತ್ತು ಅಂತ ಅವ್ರ ಮನೆಯಲ್ಲಿರೋರ್ಗೆ ಗೊತ್ತಿರಲ್ಲ. ಯಾಕೆ ಅಂದ್ರೆ ಅವನು ತನ್ನ ಹಿಂದಿನ ಜನ್ಮದಲ್ಲಿ ಅಷ್ಟೊಂದು ಪ್ರಗತಿಯನ್ನ ಹೊಂದಿರ್ತಾರೆ. ಹಾಗೆ ಇಲ್ಲಿ ಹೇಳ್ತಾನೆ, ಅವನ್ ಬೇಕು ಅಂತ ಹೋಗ್ದಿದ್ರು ಮುಂದಿನ ಜನ್ಮದಲ್ಲಿ ಅದು ಅದಾದೇ ಆಕರ್ಷಣೆ ಆಗುವ ಹಾಗೆ ಆಗುತ್ತೆ ಅಂತ ಭಗವಂತ ಹೇಳ್ತಾರೆ. ಇಂತಹ ಜಿಜ್ಞಾಸು ಹೀಗೆ ಆಧ್ಯಾತ್ಮಿಕತೆ ಬೇಕು ಅನ್ನುವಾಗ ಅವನು ಶಾಸ್ತ್ರ ಗ್ರಂಥಗಳ ವಿಧಿಗಳ ತತ್ವಗಳನ್ನ ಆರಾಮಾಗಿ ತಿಳ್ಕೊಂಡು ಅದರ ನಿಯಂತ್ರಕತ್ವವನ್ನ ಮೀರ್ತಾನೆ. ಅಂದ್ರೆ ಸತ್ವರಜ ತಮೋ ಗುಣಗಳನ್ನ ಮೀರ್ತಾನೆ. ಹಾಗಾದರೆ ಅದನ್ನ ಶ್ರೀಮದ್ ಭಾಗವತದಲ್ಲಿ ಹೇಳ್ತಾರೆ, ಅಹೋಬತ ಶ್ವಪಚೋಯ ಗರೀಯಾನ್ ಯಜ್ಜಿಹ್ವಾಗ್ರೇ ವರ್ತತೆ ನಾಮ ತುಭ್ಯಂ ತೇ ಪುಸ್ತಪಸ್ತೆ ಜುಹುವು ಸಸ್ನುರಾರ್ಯ ಬ್ರಹ್ಮನೂರ್ಚಮ ನಾಮ ಗೃಣಂತಿ ಏತೆ. ಅಂದ್ರೆ, ಪ್ರಭುವೆ, ನಿನ್ನ ಪಾವನ ನಾಮಗಳನ್ನು ಸಂಕೀರ್ತೆ ಮಾಡುವವರು ನಾಯಿಯನ್ನು ತಿನ್ನುವ ಕುಟುಂಬದಲ್ಲೇ ಹುಟ್ಟಿರ್ಬೋದು, ಆದರೆ ಆಧ್ಯಾತ್ಮಿಕ ಜೀವನದಲ್ಲಿ ಅವರು ತುಂಬಾ ಮುಂದುವರಿಯುವರು.
ಸಂಕೀರ್ತನೆ ಮಾಡುವವರು ನಿಶ್ಚಯವಾಗಿ ಎಲ್ಲ ಬಗೆಯ ವ್ರತಗಳನ್ನು ಯಜ್ಞಗಳನ್ನು ನಡೆಸಿರುವವರು. ನೋಡಿದ್ರ ಎಲ್ಲ ಜನ್ಮಗಳಲ್ಲಿ ಅವರು ಎಷ್ಟೋ ಬಗೆಯ ವ್ರತ ಯಜ್ಞಗಳನ್ನ ನಡೆಸಿರ್ತಾರಂತೆ. ಆಗಷ್ಟೇ ಆಗ ಅವರು ಜಪ ಅಥವಾ ಸಂಕೀರ್ತನೆ ಭಗವನ್ ನಾಮಗಳನ್ನ ಹೇಳಕ್ಕೆ ಸಾಧ್ಯವಂತೆ. ಅಷ್ಟೇ ಅಲ್ಲಂತೆ ಎಲ್ಲ ಪವಿತ್ರ ಸ್ಥಳಗಳಲ್ಲಿ ಸ್ನಾನ ಮಾಡಿರುವವರು ಮತ್ತು ಎಲ್ಲ ಶಾಸ್ತ್ರಾಧ್ಯಯನವನ್ನ ಮುಗಿಸಿರುವವರು. ನಾವೆಲ್ಲ ಓದಿ ತಿಳ್ಕೊಂಡು ಮುಗಿಸ್ಬಿಟ್ಟಿರ್ತೀವಿ, ಪವಿತ್ರ ಸ್ಥಾನಗಳನ್ನ ನೋಡಿರ್ತೀವಿ, ಪವಿತ್ರ ಸ್ಥಳಗಳಲ್ಲಿ ಸ್ನಾನ ಮಾಡಿರ್ತೀವಿ, ಯಜ್ಞ ಯಾಗಾದಿ ವ್ರತಗಳನ್ನ ಮಾಡಿರ್ತೀವಿ. ಇಂತಹ ಮಾಡಿರೋರು ಮಾತ್ರ ಏನಾಗುತ್ತೆ, ಅವರಿಗೆ ಸಂಕೀರ್ತನ ಮಾಡುವ ಎಲ್ಲೇ ಹುಟ್ಟಿರ್ಲಿ ಆದ್ರೆ ಹಿಂದಿನ ಜನ್ಮದ ಸುಕೃತ ನಮ್ಗೆ ಬಿಡುವುದಿಲ್ಲ. ಅವರು ಸದಾ ಭಗವಂತನ ಪವಿತ್ರ ನಾಮವನ್ನು ಸಂಕೀರ್ತನ ಮಾಡುತ್ತಿದ್ದರಿಂದ ಅವರು ಶಬ್ದ ಬ್ರಹ್ಮ ಎಂದು ಹೆಸರಾದ ವೈದಿಕ ವಿದ್ಯುಕ್ತ ವಿಧಾನಗಳನ್ನೆಲ್ಲ ಹಿಂದಿನ ಜನ್ಮದಲ್ಲಿ ಮಾಡಿ ಮುಗಿಸಿರಬೇಕೆಂದು ತಿಳಿಯಲಾಗಿತ್ತು. ಯಾರೋ ನಮ್ಮ ಚೈತನ್ಯ ಮಹಾಪ್ರಭುಗಳ ಒಬ್ಬರನ್ನ ನಾಮಾಚಾರ್ಯರು ಅಂತ ಹೇಳ್ತಾ ಇರ್ತಾರೆ. ಯಾರಿರ್ಬೋದು ಹೇಳ್ತೀರಾ? ಹರಿದಾಸ್. ಹೌದು, ಹರಿದಾಸ. ಅವರು ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟತಾರಂತೆ. ಆದ್ರೆ ಅವ್ರಿಗೆ ಒಂದು ಪವಿತ್ರವಾದ ಏನಂತಾರೆ ಅವಾಗೆಲ್ಲ ಆಕಾಶವಾಣಿ ಅಂತ ಅಲ್ಲಿ ಇದ್ ಬರ್ತಿತ್ತಲ್ಲ, ಧ್ವನಿ ಬರ್ತಿತ್ತು. ಹಾಗೆ ಭಗವಂತ ಹೇಳ್ತಾನಂತೆ ಒಂದ್ಸತಿ ಕನ್ಸಲ್ಲಿ ಧ್ವನಿಯಲ್ಲಿ ಬಂದು ಹೇಳ್ತಾರಂತೆ, ನೀನು ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಬೇಕು ಅಂತ. ಅವ್ರು ಪ್ರತಿನಿತ್ಯ 3 ಲಕ್ಷ ಬಾರಿ ಜಪ ಮಾಡ್ತಿದ್ರಂತೆ. ನಿಮ್ಗೆ ಗೊತ್ತಲ್ಲ, ಆ ಒಂದು ವೇಶ್ಯೆ ಬಂದಾಗ ಅವಳು ಕೂಡ ದಾಸಿ ಆಗ್ತಾಳಂತೆ. ಅವಳು ಇವ್ರನ್ನ ಪರಿವರ್ತಿಸಕ್ಕಾಗಲ್ಲ, ಇವರು ಅವರನ್ನ ಪರಿವರ್ತಿಸಿ ಅವರನ್ನ ದಾಸಿಯನ್ನಾಗಿ ಮಾಡ್ತಾರೆ. ಹಾಗಾಗಿ ಚೈತನ್ಯ ಮಹಾಪ್ರಭು ಅವರನ್ನ ಶಬ್ದ ಬ್ರಹ್ಮ ಅಂತ ಹೇಳ್ತಿದ್ರಂತೆ. ಒಬ್ಬ ಮುಸ್ಲಿಂ ಕುಟುಂಬದವನ್ನ ಇವರು ಶಬ್ದ ಬ್ರಹ್ಮ ಅಂತ ಹೇಳ್ತಾರಲ್ಲ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಇವರೆಲ್ಲ ವೈಶ್ಯಂಕಲ್ಸ್ ಎಲ್ಲ ಮಾಡಿದಾಗ ಅದೇನು ಮಾಡಕ್ಕಾಗಲ್ಲ. ಯಾಕೆಂದ್ರೆ ಅವನು ಅಷ್ಟು ಪವಿತ್ರವಾಗಿ ಅವರು ಜನ್ಮ ಜನ್ಮಗಳಿಂದ ಅವರು ಅದನ್ನ ಶಾಸ್ತ್ರಗಳನ್ನ ಪಡೆದು ಒಂದು ಉನ್ನತ ಜನ್ಮವನ್ನ ಪಡೆದುಕೊಂಡಿರ್ತಾರೆ. ಹಾಗೂ ನಮ್ಮ ರಹಸ್ಯಾವತಾರವಾದ ಕೃಷ್ಣನ ರಹಸ್ಯಾವತಾರವಾದ ಚೈತನ್ಯ ಮಹಾಪ್ರಭುಗಳ ಶಿಷ್ಯರಾಗ್ತಾರೆ. ಹಾಗಾದರೆ 45ನೇ ಶ್ಲೋಕವನ್ನ ನೋಡೋಣ. ಹರೇ ಕೃಷ್ಣ, ಓದಿ. ಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧಸ್ತತೋ ಯಾತಿ ಪರಾಂಗತಿಂ. ಅನುವಾದ: ಯೋಗಿಯು ಎಲ್ಲ ಕಲ್ಮಶಗಳನ್ನು ತೊಳೆದುಕೊಂಡು ಶುದ್ಧನಾಗಿ ಇನ್ನಷ್ಟು ಪ್ರಗತಿಯನ್ನು ಸಾಧಿಸಲು ಶ್ರದ್ಧಾಪೂರ್ವಕ ಪ್ರಯತ್ನವನ್ನು ಮಾಡುತ್ತಾನೆ. ಹೀಗೆ ಅನೇಕ ಜನ್ಮಗಳಲ್ಲಿ ಅಭ್ಯಾಸ ಮಾಡಿದ ನಂತರ ಪರಿಪೂರ್ಣತೆಯನ್ನು ಪಡೆದು ಪರಮ ಗುರಿಯನ್ನು ಸಾಧಿಸುತ್ತಾನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಇಲ್ಲಿದ್ದಾರೆ ಯೋಗಿ ಏನ್ ಮಾಡ್ತಾನೆ ಅಂದ್ರೆ ಎಲ್ಲ ರೀತಿಯ ಕಲ್ಮಶಗಳನ್ನ ಕಳೆದುಕೊಂಡು ಅವನು ಇನ್ನಷ್ಟು ಪ್ರಗತಿ ಮಾಡ್ಬೇಕು. ನನ್ಗೆ ಇಷ್ಟೇ ಸಾಕಾಗ್ಲಿಲ್ಲ, ಇನ್ನಷ್ಟು ಆಧ್ಯಾತ್ಮಿಕತೆಯಲ್ಲಿ ಪ್ರಗತಿ ಮಾಡ್ಬೇಕಂತ ಯಾವಾಗ್ಲೂ ಅವನು ಶ್ರದ್ಧೆಯಿಂದ ಪ್ರಯತ್ನ. ನಾನು ಭಗವದ್ಗೀತೆ ಕ್ಲಾಸ್ ಕೇಳ್ಬೇಕು, ಇನ್ನ ಕೇಳ್ಬೇಕು. ಇವತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಇಷ್ಟು ಲೇಟಾಗಿ ಬಂದೆ, ಇಷ್ಟೊತ್ತಾದ್ರೂ ನೀವೆಲ್ಲ ಕೇಳ್ತಿದ್ದೀರಾ. ಆ ಒಂದು ಮನಸ್ಸಿರುತ್ತಲ್ಲ, ಶ್ರದ್ಧಾಪೂರ್ವಕ ಪ್ರಯತ್ನ ಇರುತ್ತಲ್ಲ, ಇದು ಭಗವಂತನಿಗೆ ಬಹಳಷ್ಟು ಪ್ರೀತಿಯಂತೆ. ಹೀಗೆ ಅನೇಕಾನೇಕ ಜನ್ಮಗಳಲ್ಲಿ ಅವನು ಮಾಡ್ತಕ್ಕಂಥ ಅಭ್ಯಾಸ ಪರಿಪೂರ್ಣತೆಯನ್ನ ನೋಡ್ತಾ ಭಗವಂತ ಅವರಿಗೆ ಪರಮಗತಿಯನ್ನ ಸಾಧನೆ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟು ಪರಮಗತಿಯನ್ನ ಸಾಧಿಸ್ತಾರಂತೆ. ಭಗವದ್ಗೀತೆ ಹೀಗೆ ದೃಢಪಡಿಸುತ್ತೆ. 7ನೇ ಅಧ್ಯಾಯದ 28ನೇ ಶ್ಲೋಕದಲ್ಲಿ, ಯೇಷಾಂ ತ್ವಂತ ಗತಂ ಪಾಪಂ ಜನಾನಂ ಪುಣ್ಯ ಕರ್ಮಣಾಂ ತೇ ದ್ವಂದ್ವ ವಿಮೋಹ ನಿರ್ಮೋಕ್ತ ಭಜಂತೆ ಮಾ ದೃಢಾವೃತ. ಹಲವಾರು ಜನ್ಮಗಳಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡಿ ಎಲ್ಲ ಕಲ್ಮಶಗಳಿಂದ ಮತ್ತು ಮಾಯಾ ದ್ವಂದ್ವಗಳಿಂದ ಸಂಪೂರ್ಣವಾಗಿ ಬಿಡುಗಡೆಯಾದ ನಂತರ ಮನುಷ್ಯ ಭಗವಂತನ ದಿವ್ಯ ಪ್ರೇಮ ಪೂರ್ವಕ ಸೇವೆಯಲ್ಲಿ ತೊಡಗುತ್ತಾನೆ. ನೋಡಿದ್ರ, ನಾನು ಯಾವಾಗ್ಲೂ ಹೇಳ್ತಿರ್ತೀನಲ್ಲ, ಇದನ್ನ ಕೇಳೇ ಹೇಳೋದು. ಹಲವಾರು ಜನ್ಮದಲ್ಲಿ ಪುಣ್ಯ ಮಾಡಿದ್ದು ನಮ್ಮ ಪಾಪ ಕರ್ಮಗಳು, ಎಲ್ಲ ಕಲ್ಮಶಗಳು, ದ್ವಂದ್ವಗಳು, ಮಾಯೆ ಎಲ್ಲ ಬಿಡುಗಡೆಯಾಗಿ ಝೀರೋ ನ್ಯೂಟ್ರಲೈಸ್ ಬಂದ್ಮೇಲೆ ಭಗವಂತ ನಮ್ಗೆ ಕೃಷ್ಣ ಪ್ರಜ್ಞೆ, ಅವನ ಒಂದು ಭಗವದ್ಗೀತೆ, ಅವನನ್ನ ಅರ್ಥ ಮಾಡಿಕೊಳ್ಳುವ ಒಂದು ದಾರಿಯನ್ನ, ಒಂದು ಅವಕಾಶವನ್ನ ಕೊಡ್ತಾರಂತೆ. ಹಾಗಾದ್ರೆ 46ನೇ ಶ್ಲೋಕವನ್ನ ನೋಡೋಣ. ಹರೇ ಕೃಷ್ಣ, ಹೇಳಿ. ತಪಸ್ವಿದ್ಯೋಧಿಕೋ ಯೋಗಿ ಜ್ಞಾನೋಬ್ಯೋಪಿ ಮತೋಧಿಕಃ
ಕರ್ಮಿಭ್ಯಶ್ಚ ಏನಾದ್ರು ಆಯ್ತಾ ಮಾತಾಜಿ? ಹರೇ ಕೃಷ್ಣ. ಕೇಳಿಸ್ತಿಲ್ಲ. ಹರೇ ಕೃಷ್ಣ. ಅಧಿಕ ಯೋಗಿ ತಸ್ಮಾತ್ ಯೋಗಿ ಭವ ಅರ್ಜುನ. ಅನುವಾದ: ಯೋಗಿಯು ತಪಸ್ವಿಗಳಿಂತಲೂ ಜ್ಞಾನಿಗಳಿಂತಲೂ ಆದುದರಿಂದ. ಕೇಳಿಸ್ತಿದೀವಾ ಮಾತಾಜಿ? ಹಾ, ಕೇಳಿಸ್ತಿದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಅನುವಾದ: ಯೋಗಿಯು ತಪಸ್ವಿಗಳಿಗಿಂತಲೂ ಜ್ಞಾನಿಗಳಿಗಿಂತಲೂ ಮತ್ತು ಫಲಾಪೇಕ್ಷಿತ ಕರ್ಮದಲ್ಲಿ ತೊಡಗುವವರಿಗಿಂತಲೂ ಶ್ರೇಷ್ಠನಾದವನು. ಆದುದರಿಂದ ಅರ್ಜುನ ಎಲ್ಲ ಸನ್ನಿವೇಶಗಳಲ್ಲಿ ಯೋಗಿಯಾಗು. ಹರೇ ಕೃಷ್ಣ. ಇಲ್ಲಿ ಭಗವಂತ ತುಂಬಾ ಚೆನ್ನಾಗಿ ಹೇಳಿದ್ದಾನೆ. ಯಾರು ಕೃಷ್ಣ ಯೋಗಿ ಆಗಿರ್ತಾನೆ, ಅವ್ರ ತಪಸ್ವಿ ಇರ್ಲಿ, ಜ್ಞಾನಿ ಇರ್ಲಿ, ಅಥವಾ ಯಾವ್ದಾದ್ರು ಅದ್ಬೇಕು ಇದ್ಬೇಕು ಅಂತ ಒಂದು ಯಜ್ಞ ಯಾಗದಿ ತಪಸ್ಸನ್ನು ಮಾಡುವವರಿರ್ಲಿ, ಎಲ್ಲರಿಗಿಂತ ಶ್ರೇಷ್ಠನಾಗ್ಬಿಡ್ತಾನಂತೆ. ಶ್ರೇಷ್ಠ ಯೋಗಿ ಯಾರು? ಹರೇ ಕೃಷ್ಣ. ಹರೇ ಕೃಷ್ಣ. ಏನು ಗೊತ್ತಾಗ್ತಾ ಇಲ್ಲ. ಶ್ರೇಷ್ಠ ಯೋಗಿ ಯಾರು? ಶ್ರೇಷ್ಠ ಯೋಗಿ ನಾರದ ಮಾತಾಜಿ. ಖಂಡಿತ ಸುಷ್ಮಾ ಮಾತಾಜಿ. ನಾರದ ಮುನಿಗಳು ಶ್ರೇಷ್ಠ ಯೋಗಿ. ಆ ಯೋಗಿಯಾಗ ಅವ್ರು ಏನ್ ಮಾಡಿದ್ರು? ಭಗವಂತನ ನಾಮಸ್ಮರಣೆ, ನಾರಾಯಣ ನಾರಾಯಣ, ಅವನ ಬಗ್ಗೆ ಎಲ್ಲ ಕಡೆ ಹೇಳ್ಕೊಂಡ್ ಬಂದ್ರು. ಯಾರು ಕೃಷ್ಣ ಪ್ರಜ್ಞೆಯಲ್ಲಿರ್ತಾರೆ, ಭಗವಂತನ ಧ್ರುವ ಮಹಾರಾಜ್ಗೆ, ಪ್ರಹ್ಲಾದ ಮಹಾರಾಜ್ಗೆ, ಪ್ರತಿಯೊಬ್ಬರಿಗೂ ಅವರು ಎಲ್ಲ ಹೇಳ್ತಾ ಹೋದ್ರು. ಎಲ್ಲ ಜೀವಿಗಳಲ್ಲಿ ಕೃಷ್ಣ ಪ್ರಜ್ಞೆಯನ್ನ ತುಂಬಿದ್ರು. ಶ್ರವಣ ಕೀರ್ತನ ಸ್ಮರಣೆಯಿಂದ ಅವರು ಮುಕ್ತಿಯನ್ನ ಪಡೆದ್ರು ಅಲ್ವಾ? ಹಾಗೆ ಯೋಗಿಯಾಗು ಮೊದಲು ಎಲ್ಲ ಸನ್ನಿವೇಶದಲ್ಲೂ ನೀನು ಯೋಗಿ ಆಗು. ಏನಾದ್ರೂ ಆಗ್ಲಿ, ನೀನು ಪಾಪ ಪುಣ್ಯ ಅದನ್ನ ಯೋಚಿಸೋದಲ್ಲ. ಯೋಗಿಯಾಗು, ಯುದ್ಧ ಮಾಡು. ನಿನ್ನ ಒಂದು ಏನೋ ಕ್ಷತ್ರಿಯ ಧರ್ಮ ಏನೋ ಯುದ್ಧ ಮಾಡ್ತಕ್ಕಂಥದ್ದು ಅಲ್ವಾ? ಹಾಗಾಗಿ ಭಗವಂತನ ಸೇವೆ ನಾನ್ ಹೇಳ್ದೆ ಅಂತ ಮಾಡು ಅಂತ ಇಲ್ಲಿ ಭಗವಂತ ತಿಳಿಸ್ತಾರೆ. ಹಾಗಾದ್ರೆ ಕೊನೆಯ ಶ್ಲೋಕ 47ನೇ ಶ್ಲೋಕ ಏನು ನೋಡೋಣ. ಹರೇ ಕೃಷ್ಣ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೆ ನಾತ್ತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಅನುವಾದ: ಯಾರು ಸದಾ ನನ್ನಲ್ಲಿಯೇ ಇರುವನೋ, ತನ್ನಲ್ಲೇ ನನ್ನನ್ನು ಕುರಿತು ಚಿಂತಿಸುವವನು, ನನ್ನನ್ನು ಭಜಿಸುವವನು ಅವನೇ ಎಲ್ಲ ಯೋಗಿಗಳಲ್ಲಿ ಯೋಗದಲ್ಲಿ ನನ್ನೊಡನೆ ಅತ್ಯಂತ ಆತ್ಮೀಯವಾಗಿ ಒಂದಾಗಿರುವವನು ಮತ್ತು ಅವನೇ ಎಲ್ಲರಿಗಿಂತ ಶ್ರೇಷ್ಠನಾದವನು. ಇದು ನನ್ನ ಅಭಿಪ್ರಾಯ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಇಲ್ಲಿ ಹೇಳ್ತಾರೆ ಸದಾ ನನ್ನಲ್ಲಿ ಇರೋನು ಅಂದ್ರೆ ಯಾರ್ಯಾರು ಭಕ್ತರು ಇಷ್ಟನೋ ಭಗವಂತ ಯಾವಾಗ್ಲೂ ಅವ್ರನ್ನೆಲ್ಲ ಅವ್ರ ಜೊತೆನೆ ಇಟ್ಕೊಂಡಿರ್ತಾನೆ. ಅವರಲ್ಲಿ ಅವನು ಕೂಡ ಇರ್ತಾನೆ. ತನ್ನಲ್ಲಿರುವ ನನ್ನನ್ನು ಅಂದ್ರೆ ತನ್ನ ಹೃದಯದಲ್ಲಿ ನಾನಿದ್ದೀನಿ, ನನ್ನ ಬಗ್ಗೆ ಅವನು ಯೋಚನೆ ಮಾಡ್ತಾನೆ, ನನ್ನನ್ನೇ ಭಜಿಸ್ತಾನೆ. ಅವನೇ ನನ್ನ ಎಲ್ಲ ಯೋಗಿಗಳಲ್ಲಿ ಯೋಗದಲ್ಲಿ ನನ್ನೊಡನೆ ಆತ್ಮೀಯವಾಗಿ ನನ್ನ ಜೊತೆ ಒಂದಾಗಿರುವವನು, ಎಲ್ಲರಿಗಿಂತ ಅವನೇ ಶ್ರೇಷ್ಠನಾದವನು. ಇದು ನನ್ನ ಅಭಿಪ್ರಾಯ ಅಂತ ಭಗವಂತ ಹೇಳ್ತಾನೆ. ಹಾಗೆ ಭಾಗವತದಲ್ಲಿ ಇದು ದೃಢೀಕರಿಸುತ್ತೆ. ಯಯೇಷಾಂ ಪುರುಷಂ ಸಾಕ್ಷಾತ್ ಆತ್ಮ ಪ್ರಭವಂ ಈಶ್ವರಂ ನ ಭಂಚನ್ನತೈವ ಜಾನಂತಿ ಸ್ಥಾನಾತ್ ಭ್ರಷ್ಟಾ ಪತಂತ್ಯದಃ. ಯಾರು ಎಲ್ಲ ಜೀವಿಗಳ ಮೂಲನಾದ ಆದಿಪುರುಷನಿಗೆ ಸೇವೆಯನ್ನ ಸಲ್ಲಿಸುವುದೆಲ್ಲವೋ ಮತ್ತು ಈ ವಿಷಯದಲ್ಲಿ ತನ್ನ ಕರ್ತವ್ಯವನ್ನ ನಿರ್ಲಕ್ಷಿಸುವನೋ ಅವನು ನಿಶ್ಚಯವಾಗಿಯೂ ತನ್ನ ಸಹಜ ಸ್ವರೂಪದಿಂದ ಪತನ ಹೊಂದುವನು. ಅಂದ್ರೆ ಪುನರಪಿ ಜನರಂ ಪುನರಪಿ ಮರಣಂ ಅಂತ ಇಲ್ಲಿ ಹೇಳ್ತಾರೆ. ಅಷ್ಟೇ ಅಲ್ಲ, ಅವಜಾನಂತಿ ಮಾಮೂಢ, ಇದು ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಮೂರ್ಖರು ಮತ್ತು ದುಷ್ಟರು ಮಾತ್ರ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನನ್ನ ನಿಂದಿಸ್ತಾರೆ ಅಂತ ಇಲ್ಲಿ ತಿಳಿಸ್ತಾರೆ. ಹೀಗೆ ಯೋಗದಲ್ಲಿ ಈ ಅತ್ಯುನ್ನತ ಪರಿಪೂರ್ಣತೆಯ ಹಂತವನ್ನು ಭಕ್ತಿ ಯೋಗದಿಂದ ಮಾತ್ರ ಸರಿಪಡಿಸ್ಬೋದು. ಅಂದ್ರೆ ನಾವು ಯೋಗ ಇದೇನೋ ಧ್ಯಾನ ಯೋಗ, ನಾವು ಯೋಗವನ್ನ ಮಾಡಿ ಅಭ್ಯಾಸ ಮಾಡ್ಬೇಕಂದ್ರೆ ಅದು ಯಾವುದರಿಂದ ಸಾಧ್ಯ? ಭಕ್ತಿ ಯೋಗದಿಂದ ಅಂತ ಹೇಳ್ಬಿಟ್ಟು ಇದನ್ನ ಒಂದು ವೈದಿಕ ಸಾಹಿತ್ಯದಿಂದ ಹೇಳ್ತಾರೆ. ಯಸ್ಯ ದೇವೇ ಪರಾ ಭಕ್ತಿರ್ ಯಥಾ ದೇವೇ ತಥಾ ಗುರೌ ತಸ್ಯೈಸ್ತೆ ಕಥಿತಾ ಹೃತ್ಯ ಪ್ರಕಾಶಂತೆ ಮಹಾತ್ಮನಃ. ಭಗವಂತನಲ್ಲಿಯೂ ಗುರುವಿನಲ್ಲಿಯೂ ಪ್ರಶ್ನಾತೀತ ವಿಶ್ವಾಸವಿರುವ ಮಹಾ ಆತ್ಮಗಳಿಗೆ ಮಾತ್ರ ವೈದಿಕ ಜ್ಞಾನದ ಸಕಲಾರ್ಥಗಳು ತಾವಾಗಿಯೇ ಪ್ರಕಟವಾಗುತ್ತೆ.
ಇದು ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಹೇಳಿದಂತೆ. ಏನಂತ? ಯಾರಿಗರ್ಥ ಆಗುತ್ತೆ? ಭಗವಂತನಲ್ಲಿ, ಗುರುವಿನಲ್ಲಿ, ಮತ್ತೆ ಇನ್ಯಾರಿಗೆ? ಭಗವಂತನ ಮೇಲೂ ವಿಶ್ವಾಸ ಇರಬೇಕು, ಗುರುವಿನ ಮೇಲೂ ವಿಶ್ವಾಸ ಇರಬೇಕು, ಜೊತೆಗೆ ಪ್ರಶ್ನಾತೀತ ವಿಶ್ವಾಸವಿರೋ ಮಹಾ ಆತ್ಮಗಳಿಗೆ ಅವ್ರಿಗೆ ಡೌಟ್ ಬಂದು ಹೀಗಿರ್ಬೋದಾ ಹಾಗಿರ್ಬೋದಾ ಅಂತ ಕೇಳ್ಕೊಂಡು ತಿಳ್ಕೊಂಡು ಯಾರು ಅದನ್ನ ಪ್ರಯತ್ನ ಅಂತ ಪಡ್ತಾರೋ ಅವರಿಗೆ ಮಾತ್ರ ವೈದಿಕ ಜ್ಞಾನದ ಸಕಾಲಾರ್ಥ ಈಸಿಯಾಗಿ ಅರ್ಥ ಆಗುತ್ತೆ. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಭಗವದ್ಗೀತೆ ಬಲು ಸುಲಭ ಅಲ್ವಾ? ಹಾಗೆ ಹೇಳ್ತಾರೆ, ಭಕ್ತಿರ್ ಅಸ್ಯ ಭಜನಂ ತದ್ ಇಹ ಮುತ್ರೋಪಾದಿ ನೈರಾಸೈನ ಮುಷ್ಮಿನ್ ಮನಃ ಕಲ್ಪನಂ ಏತದೇವ ನೈಷ್ಕರ್ಮ್ಯಂ. ಅಂದರೆ ಭಕ್ತಿ ಎಂದರೆ ಈ ಜನ್ಮದಲ್ಲಾಗಲಿ ಮುಂದಿನ ಜನ್ಮದಲ್ಲಾಗಲಿ ಐಹಿಕ ಲಾಭದ ಅಪೇಕ್ಷೆ ಇಲ್ಲದ ಭಗವಂತನ ಭಕ್ತಿಪೂರ್ವಕವಾದ ಸೇವೆ. ಇಂತಹ ಆಸೆಗಳನ್ನ ಬಿಟ್ಟು ಮನುಷ್ಯನು ಮನಸ್ಸನ್ನು ಪರಮಪ್ರಭು ಭಗವಂತನಲ್ಲಿ ಸಂಪೂರ್ಣವಾಗಿ ಲೀನಗೊಳಿಸಬೇಕು. ಇದೆ ನೈಷ್ಕರ್ಮ್ಯದ ಉದ್ದೇಶ, ಇಷ್ಟೇ ಇರೋದು ಅಂತ ಗೋಪಾಲ ತಾಪನಿ ಉಪನಿಷತ್ತಿನಲ್ಲಿ ತಿಳಿಸಿದೆ. ಹೀಗೆ ಯೋಗ ಪದ್ಧತಿಯ ಅತ್ಯುನ್ನತ ಪರಿಪೂರ್ಣ ಘಟ್ಟವಾದ ಭಕ್ತಿ ಅಥವಾ ಕೃಷ್ಣ ಪ್ರಜ್ಞೆಯ ಅನುಷ್ಠಾನಕ್ಕೆ ಇವು ಕೆಲವು ಸಾಧನೆಗಳು. ಅಂದ್ರೆ ಅತ್ಯುನ್ನತ ಪರಿಪೂರ್ಣ ಘಟ್ಟವಾದ ಭಕ್ತಿ, ನಾವು ಭಕ್ತಿಯನ್ನ ಪಡ್ಕೊಂಡ್ರೆ ಎಲ್ಲವನ್ನ ಪಡ್ಕೋಬಹುದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ಧ್ಯಾನ ಯೋಗ ಅನ್ನುವ 6ನೇ ಅಧ್ಯಾಯದ 2ನೇ ಭಾಗ ಭಕ್ತಿ ವೇದಾಂತ ಭಾವಾರ್ಥವ ಇಲ್ಲಿಗೆ ಮುಗಿಯಿತು ಅಂತ ಹೇಳ್ತಾ ಇಂದಿನ ಅಧ್ಯಾಯವನ್ನು ಮುಕ್ತಾಯ ಮಾಡ್ತೇನೆ. ಹರೇ ಕೃಷ್ಣ. ಇವತ್ತು ಸ್ವಲ್ಪ ನನ್ನ ಆಫೀಸ್ ಇದರಿಂದ ನಿಮ್ಗೆಲ್ಲ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಬಹಳಷ್ಟು ಕ್ಷಮೆಯನ್ನ ಕೇಳ್ತಾ ಇಂದಿನ ಅಧ್ಯಾಯವನ್ನ ಮುಕ್ತಾಯ ಮಾಡ್ತೇನೆ. ಧನ್ಯವಾದಗಳು. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಭಗವದ್ಗೀತಾ ಗ್ರಂಥ ರಾಜ ಕಿ ಜೈ. ಇಲ್ಲಿ ನೆರೆದಿರುವ ಎಲ್ಲ ಭಕ್ತರಿಗೂ ಅನಂತ ಕೋಟಿ ವಂದನೆಗಳನ್ನ ಅರ್ಪಿಸುತ್ತಾ, ನೀವೆಲ್ಲ ಕೇಳೋದ್ರಿಂದ ನಾನಿನ್ನ ಆದಷ್ಟು ತಿಳ್ಕೊಳ್ಳಕ್ಕೆ ಮತ್ತೆ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇಂದಿನ ಅಧ್ಯಾಯನ ಮುಕ್ತಾಯ ಮಾಡ್ತೇನೆ. ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತೇನೆ. ಹರೇ ಕೃಷ್ಣ.